ಚುನಾಯಿತ ಮುಖ್ಯಮಂತ್ರಿಯನ್ನು ತೆಗೆಯಲು ರಾಜ್ಯಪಾಲರು ಸಿಎಂ ವಿರುದ್ಧ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ. ಹೈಕೋರ್ಟ್ನಲ್ಲಿ ರಾಜಕೀಯ ಷಡ್ಯಂತ್ರದ ವಾದ ಮಂಡಿಸಿದ ಮುಖ್ಯಮಂತ್ರಿಗಳ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಪಾಲರು ಕೊಟ್ಟಿರುವ ಸ್ಯಾಂಕ್ಷನ್ನ ಆದೇಶ ಸಂವಿಧಾನಾತ್ಮಕವಾಗಿ ಸರಿಯಲ್ಲ. ಪ್ರಾಸಿಕ್ಯೂಷನ್ ಅನುಮತಿಯ ವಿಷಯವನ್ನು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಳಸಲಾಗ್ತಾ ಇದೆ. ರಾಜ್ಯಪಾಲರು ಪೂರ್ತಿಯಾಗಿ ಪೂರ್ವಾಗ್ರಹ ಪೀಡಿತರಾಗಿ ಸೆಕ್ಷನ್ 17A ಪ್ರಕಾರ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿಯ ವಿಚಾರಣೆಯ 2ನೇ ದಿನ ಇವತ್ತು ಕೂಡ ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ರು. ಪ್ರಕರಣ ನಾಡಿದ್ದಿಗೆ ಹೋಗಿದೆ. 31ನೇ ತಾರೀಕು ಬೆಳಗ್ಗೆ 10:30ಯಿಂದ ಉಳಿದ 4 ಜನ ವಕೀಲರು, 3 ಜನ ದೂರುದಾರರ ಪರವಾಗಿ ತಲಾ ಒಬ್ಬೊಬ್ಬ ವಕೀಲರು ಮತ್ತು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟರ ಪರವಾಗಿ ಸಾಲಿಸಿಟರ್ ಜನರಲ್ ವಾದವನ್ನು ಮುಂದುವರಿಸ್ತಾರೆ. ಇವತ್ತಿನ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದಲ್ಲಿ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಕ್ರಮ ಕೈಗೊಂಡಿದ್ದಾರೆ. ಕಾನೂನು ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಪ್ರಾಸಿಕ್ಯೂಷನ್ ಅನುಮತಿಯ ವಿಷಯವನ್ನು ಬ್ರಹ್ಮಾಸ್ತ್ರದಂತೆ ಬಳಸಿದ್ದಾರೆ. ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಆರಿಸಿ ಬಂದಿರುವ ಸರ್ಕಾರವನ್ನ ಮತ್ತು ಅದರ ನಾಯಕರನ್ನ ಕೆಳಗಿಳಿಸುವ ಹುನ್ನಾರ ನಡೀತಾ ಇದೆ. ಕುಮಾರಸ್ವಾಮಿ, ನಿರಾಣಿ, ಜೊಲ್ಲೆ ಅವರ ಮೇಲೆ ಕೇಸ್ಗಳ ಬಾಕಿ ಇರುವಾಗಲೂ ಅಪರೂಪದ ಅವಸರ ತೋರಿಸಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಇತ್ಯಾದಿ ಇತ್ಯಾದಿ ವಾದ ಮಂಡನೆ ಮಾಡುದು. A ವಿವರವಾಗಿ ಚರ್ಚೆಯಾಯಿತು ಇವತ್ತಿನ ವಾದ ಪ್ರತಿವಾದದಲ್ಲಿ. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅವಕಾಶ ಕೋರುವ ಅಧಿಕಾರ ಕೇವಲ ತನಿಖಾ ಸಂಸ್ಥೆಗಳಿಗಷ್ಟೇ ಇದೆಯಾ ಅಥವಾ ಜನಸಾಮಾನ್ಯರು ಕೋರಬಹುದಾ? ನಿಜವಾಗ್ಲೂ ಈ ವಿಷಯದಲ್ಲಿ 17A ಅಡಿಯಲ್ಲಿ ಅವಶ್ಯಕತೆ ಇತ್ತ, ಪರವಾನಗಿ ಪಡೆಯುವ ಅವಶ್ಯಕತೆ ಇತ್ತ, ಇತ್ಯಾದಿ ಇತ್ಯಾದಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ, ಅಶ್ವಥ್ ನಾರಾಯಣ ಅವರು BJPಯಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ್, ಅದು ಏನು ಜಡ್ಜ್ಮೆಂಟ್ ಬಂದರೂ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗಿರುತ್ತೆ. ಇದು ಮುಂದಿನ ದಿನಗಳಲ್ಲಿ ಮತ್ತೆ ರೆಫರ್ ಆಗುವಂಥ ಜಡ್ಜ್ಮೆಂಟ್ ಆಗಿರುತ್ತೆ. ಇವತ್ತಿನ ವಾದ ಮತ್ತು ಜಡ್ಜ್ ಏನು ಮರು ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದನ್ನು ಗೆಸ್ ಮಾಡೋದಕ್ಕಾಗೋದಿಲ್ಲ. ಅದಿತ್ತು ನೋಡಿ, ಯಾವತ್ತಿಗೂ ಕೂಡ ಯಾರೋ ಒಬ್ಬರು ವಕೀಲರು ವಾದ ಮಂಡನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ತಮ್ಮ ಒಂದು ಸಮಾಧಾನಕ್ಕಾಗಿ ಮತ್ತು ಪ್ರಶ್ನೆಗಳನ್ನು ಕೇಳ್ತಾರೆ, ಕೆಲವು ಅಬ್ಸರ್ವೇಷನ್ಸ್ ಮಾಡ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ಸುಪ್ರೀಂ ಕೋರ್ಟ್ನ ವಾದ ಪ್ರತಿವಾದವನ್ನು ರಿಪೋರ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಅಂದರೆ ಜಡ್ಜಸ್ಗಳು ಕೇಳ್ತಕ್ಕಂಥ ಪ್ರಶ್ನೆಯನ್ನೇ ತೀರ್ಪಾಗಿ ಬರುತ್ತೆ ಅಂತಕ್ಕಂಥ ರೀತಿಯಲ್ಲಿ ನಿಷ್ಕರ್ಷೆಗೆ ಬಂದಾಗ ತಪ್ಪಾಗಿರ್ತಕ್ಕಂಥ ಉದಾಹರಣೆ. ಹೌದು, ನನಗೆ ಇನ್ನೂ ಕ್ಲಾಸಿಕ್ ನೆನಪಿದೆ. ಶಶಿಕಲಾ ಅವರಿಗೆ ಜಾಮೀನಿನ ವಿಷಯದಲ್ಲಿ
ಜಡ್ಜ್ ಕೇಳಿದ್ರು ಜಾಮೀನು ಕೊಡಲಾ ಅಂದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ಬಿಟ್ರು ಕೊಡಿ ಅಂತ. ಹಂಗಂದ ತಕ್ಷಣ ಶಶಿಕಲಾಗೆ ಜಾಮೀನು ಅಂತ ಹಾಕ್ಕೊಂಡು ನಾವು ಸುದ್ದಿ ಬ್ರೇಕ್ ಮಾಡಿಬಿಟ್ವಿ. ಜಾಮೀನು ಕೊಟ್ಟಿರಲಿಲ್ಲ. ಹೀಗೆ ಅನೇಕ ಬಾರಿ ಆಗಿರ್ತಕ್ಕಂಥ ಉದಾಹರಣೆಗಳಿವೆ. ಹೀಗಾಗಿ ಲೆಟ್ಸ್ ನಾಟ್ ಸ್ಪೆಕ್ಯುಲೇಟ್ ದ ಜಡ್ಜ್ಮೆಂಟ್. ಬರೀ ಅಂದರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಇವೆಲ್ಲ ಲಭ್ಯವಿವೆ, ನೋಡಲಿಕ್ಕೂ ಸಿಗ್ತಾ ಇದೆ. ಇಲ್ಲಾಂದ್ರೆ ಅಲ್ಲೇ ಹೋಗಿ ನೋಡಬೇಕಾಗಿತ್ತು ಕೋರ್ಟ್ ರೂಮ್ನಲ್ಲಿ. ಹೀಗಾಗಿ ಲೆಟ್ಸ್ ನಾಟ್ ಸ್ಪೆಕ್ಯುಲೇಟ್. ಆದರೆ ನಂಗೆ ಬ್ರಾಡರ್ ಆಸ್ಪೆಕ್ಟ್ಸ್ನಲ್ಲಿ 2 ಪ್ರಶ್ನೆಗಳು ಉದ್ಭವವಾಗ್ತವೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದಿಂದ. ಒಂದು, ರಾಜ್ಯಪಾಲರು ಪ್ರಿಜುಡೈಸ್ಡ್ ಆಗಿದ್ದರು. ಚುನಾಯಿತ ಸರ್ಕಾರವನ್ನು ರಾಜ್ಯಪಾಲರು ಈ ರೀತಿ ಕ್ರಮ ತೆಗೆದುಕೊಂಡ್ರೆ, ಅಂದರೆ ಆರ್ಟಿಕಲ್ 163 ಪ್ರಕಾರ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಪ್ರಕಾರ ಕೆಲಸವನ್ನು ರಾಜ್ಯಪಾಲರು ನಿರ್ವಹಿಸಬೇಕು. ಆದರೆ ಮುಖ್ಯಮಂತ್ರಿಗಳ ಸ್ಯಾಂಕ್ಷನ್ ಬಂದಾಗ ಅವರು ಬಾಧ್ಯರಲ್ಲ ಅಂತಕ್ಕಂಥದ್ದನ್ನು ಸಂವಿಧಾನ ಹೇಳುತ್ತೆ. ಅದರ ಅರ್ಥ ಬಂದ ಪ್ರತಿಯೊಂದು ದೂರನ್ನು ಕೂಡ ನೀವು ಸ್ಯಾಂಕ್ಷನ್ ಕೊಡಬೇಕು ಅಂತಲ್ಲ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ವಾದವಾಗಿತ್ತು. 2 ಪ್ರಶ್ನೆಗಳನ್ನು ಇದು ಪದೇ ಪದೇ ಪ್ರಸ್ತಾಪಿಸುತ್ತೆ. ನೀವು ಈ ಮೆರಿಟ್ಸ್ ಆಫ್ ದ ಕೇಸಿಗೆ ನಾವು ಹೋಗಲಿಲ್ಲ ಅಂದರೂ ಕೂಡ ರಾಜ್ಯಪಾಲರ ಪಾತ್ರ ಸಂವಿಧಾನಾತ್ಮಕವಾಗಿ ಇದು ತುಂಬ ಅಬ್ಯೂಸ್ ಆಗಿರ್ತಕ್ಕಂಥ, ಯೂಸ್ ಆಗಿರ್ತಕ್ಕಂಥ, ಮಿಸ್ಯೂಸ್ ಆಗಿರ್ತಕ್ಕಂಥ ಸ್ಥಾನ. ಎಲ್ಲೂ ಕಾನೂನು ಸರಿ ತಪ್ಪು ಇರಲ್ಲ. ಕಾನೂನಿನ ವ್ಯಾಖ್ಯಾನವನ್ನು ಅಥವಾ ಕಾನೂನಿನ ಬಜಾವ್ ಮಾಡ್ತಕ್ಕಂಥ ಕುರ್ಚಿಯಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಯ ಯೂಸ್ ಆಫ್ ಮಿಸ್ಯೂಸ್ ಆಫ್ ಪವರ್ ಮೇಲೆ ಕಾನೂನು ನಿರ್ಧಾರ ಆಗತ್ತೆ. ಈಗ ನನಗನ್ಸುತ್ತೆ ನೋಡಿ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರದ ಪ್ರಕರಣದಲ್ಲಿ ಗವರ್ನರ್ ಬಗ್ಗೆ ಹೇಳ್ತು. ಗವರ್ನರ್ಸ್ ಕುಡ್ ಅಂಡರ್ಮೈನ್ ಡೆಮೋಕ್ರಸಿ ಇಫ್ ದೇ ಮಿಸ್ಯೂಸ್ ದೇರ್ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಗವರ್ನರ್ಸ್ ಮಸ್ಟ್ ರಿಫ್ರೇನ್ ಫ್ರಮ್ ಯೂಸಿಂಗ್ ದೇರ್ ಆಫೀಸಸ್ ಫಾರ್ ಇಫೆಕ್ಚುಯೇಟಿಂಗ್ ಎ ಪರ್ಟಿಕ್ಯುಲರ್ ರಿಸಲ್ಟ್ ಆ್ಯಂಡ್ ಪ್ರಿಸಿಪಿಯೇಟ್ ದ ಫಾಲ್ ಆಫ್ ದ ಗೌರ್ಮೆಂಟ್. ಇಲ್ಲಿ ನೀವು ಪ್ರಿಸಿಪಿಯೇಟ್ ದ ರಿಮೂವಲ್ ಆಫ್ ಚೀಫ್ ಮಿನಿಸ್ಟರ್ ಅಂತ ತೆಗೆದುಕೊಳ್ಳಿ. ಕರೆಕ್ಟ್, ಒಂದು ಅರ್ಥದಲ್ಲಿ. ಹೌದು, ನನಗನ್ಸುತ್ತೆ ಎರಡೂ ಬದಿಯಿಂದ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಿದೆ. ಇದು ಸಿದ್ದರಾಮಯ್ಯನವರ ಪ್ರಕರಣ, ಯಡಿಯೂರಪ್ಪನವರ ಪ್ರಕರಣವನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೀಗೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ದೂರನ್ನು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಕೊಡ್ತಾ ಹೋದರೆ ಯಾವ ಮುಖ್ಯಮಂತ್ರಿ ಕೆಲಸ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಪಾಲಿಟಿಕ್ಸ್ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರದಲ್ಲೂ ದೂರು ಕೊಡುವ ಒಂದು ಅಂಶವನ್ನು ನೋಡಬಹುದು. ನಿಶ್ಚಿತವಾಗಿ ಆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಚುನಾಯಿತ ಮುಖ್ಯಮಂತ್ರಿ ಕೆಲಸ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಈಗ ನೋಡಿ, 1989ರಲ್ಲಿ ವೆಂಕಟಸುಬ್ಬಯ್ಯ ರಾಜ್ಯಪಾಲರಾಗಿದ್ದರು. ದೇವೇಗೌಡರು 19 ಜನ ಶಾಸಕರನ್ನು ಕರೆದುಕೊಂಡು ಹೋದರು. ವೆಂಕಟಸುಬ್ಬಯ್ಯ ರಾಜೀವ್ ಗಾಂಧಿ ಸರ್ಕಾರಕ್ಕೆ ವರದಿಯನ್ನು ಕಳಿಸಿ ಕೇಂದ್ರ ರಾತ್ರೋರಾತ್ರಿ 7 ಜನ ಶಾಸಕರು ವಾಪಸ್ ಬಂದರು ಬೊಮ್ಮಾಯಿಯವ್ರ ಹತ್ರ. ಆದರೆ ರಾಷ್ಟ್ರಪತಿ ಶಾಸನವನ್ನು ಹಿಂತೆಗೆದುಕೊಳ್ಳಿಲ್ಲ. ಅದನ್ನು ಪ್ರಶ್ನಿಸಿ ಬೊಮ್ಮಾಯಿ ಹೈಕೋರ್ಟ್ ಹೋದಾಗಲೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಹೋದಾಗ ಬೊಮ್ಮಾಯಿ ಜಜ್ಮೆಂಟ್ ಬಂತು. ಅದು ರಾಜ್ಯಪಾಲರು ಟ್ರಸ್ಟ್ ವೋಟ್ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಆನ್ ದ ಫ್ಲೋರ್ ಆಫ್ ದ ಹೌಸೇ ಆಗಬೇಕು ಅಂತಕ್ಕಂಥದ್ದನ್ನು ಮಾರ್ಗದರ್ಶಿ ಸೂತ್ರಗಳನ್ನು ಲೇಡ್ ಔಟ್ ಮಾಡಿದೆ. ಹೀಗಾಗಿ ನೋಡಿ, ಆ ಪ್ರಕರಣದಲ್ಲಿ ನಿಮ್ಗೆ ಜಾಸ್ತಿ ಎಂಬಿಗ್ಯೂಟಿ ಕಾಣ್ತಾ ಇಲ್ಲ. ಆದರೆ ಸ್ಯಾಂಕ್ಷನ್ ಕೊಡತಕ್ಕಂಥ ಪ್ರಕರಣದಲ್ಲಿ ಸಂವಿಧಾನ ಏನು ಹೇಳುತ್ತೆ? ಸಂಪುಟ ಸಭೆಯ ಶಿಫಾರಸ್ಸುಗಳನ್ನು ರಾಜ್ಯಪಾಲರು ಒಪ್ಪಬೇಕಿಲ್ಲ, ಅವರ ವಿವೇಚನೆಗೆ ಅಧಿಕಾರವನ್ನು ಬಳಸ್ಕೊಳ್ಬೋದು. ಈಗ ವಿವೇಚನೆಗೆ ಅಧಿಕಾರ ಬಳಸ್ಕೊಳ್ಳೋದಂದ್ರೆ ಏನು? ಯಾವ ಪ್ರಕರಣದಲ್ಲಿ ಕೊಡಬೇಕು, ಯಾವ ಪ್ರಕರಣದಲ್ಲಿ ಕೊಡಬಾರದು, ಇದು ಯಾವುದನ್ನೂ ಕೂಡ ಸಂವಿಧಾನ ಸ್ಪಷ್ಟವಾಗಿ ಹೇಳಿಲ್ಲ. ಇದನ್ನು ಸುಪ್ರೀಂ ಕೋರ್ಟ್ 2004ರಲ್ಲಿ ತನ್ನ ಜಜ್ಮೆಂಟ್ ಪ್ರಕಾರ ಮಾಡುತ್ತದೆ. ನನಗನ್ಸುತ್ತೆ ಅಜಿತ್, 2 ದೃಷ್ಟಿಯಿಂದ ಕ್ವಿಕ್ಲಿ ನನಗನ್ನಿಸುವ ಪ್ರಕಾರ, ಒಂದು, ಸ್ಯಾಂಕ್ಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಗವರ್ನರ್ಗಿರ್ತಕ್ಕಂಥ ಅವಕಾಶಗಳೇನು, ಗವರ್ನರ್ ಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳೇನು, ದಿಸ್ ಇಸ್ ಹೈ ಟೈಮ್ ಕೋರ್ಟ್ ಹ್ಯಾಸ್ ಟು ಇಂಟರ್ಪ್ರಿಟ್ ಇಟ್. ಸೆಕೆಂಡ್ ದೃಷ್ಟಿಯಿಂದ, ಹಾಗಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಬಂದಾಗ ರಾಜ್ಯಪಾಲರು ಏನನ್ನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾ? ಆ ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ಹೇಗೆ ನಿರ್ವಹಿಸಬೇಕು? ಅಂತಿಮವಾಗಿ ಈ ಜಡ್ಮೆಂಟ್ನಲ್ಲಿ ಒಂದು ಮಾರ್ಗಸೂಚಿಯ ರೀತಿಯಲ್ಲಿ ಬರಬೇಕು, ಮುಂದೆ ಉದ್ಭವಿಸಬಹುದಾದ ಈ ರೀತಿಯಾದಂಥ ಎಲ್ಲ ಸನ್ನಿವೇಶಗಳಿಗೂ. ಹಿರಿಯ ವಕೀಲರಾದ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ಪಾಟೀಲ್, ನಮಸ್ಕಾರ. ನಮಸ್ಕಾರ. ಸರ್, ಒಂದು ಸ್ವಲ್ಪ ಹೊತ್ತಿಗೆ ನಾನು ವಾಪಸ್ ತಮ್ಮ ಹತ್ರ ಬರ್ತೀನಿ. ರಮೇಶ್ ಬಾಬು ಸರ್, 2 ರೀತಿಯ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದ್ವು ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಡೆಮಾಕ್ರೆಟಿಕಲಿ ಒಂದು ಸರ್ಕಾರ ಎಲೆಕ್ಟ್ ಆಗಿದೆ, ಮುಖ್ಯಮಂತ್ರಿಗಳನ್ನು ಶಾಸಕಾಂಗ ಪಕ್ಷದ ಸಭೆ ಆಯ್ಕೆ ಮಾಡಿದೆ, ಅಂಥದ್ರಲ್ಲಿ ನೀವು ಇಳಿಸ್ಬಿಡ್ತೀರಾ ಇಂಥದ್ದೊಂದು ತೀರ್ಮಾನದ ಮೂಲಕ? ಇದು ಆ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ. ಪ್ರಶಾಂತ್ ನಾಥ್ ಅವರ ಅಕಾಡೆಮಿಕ್ ಆಗಿ ಮಾತಾಡಿದ ಅಷ್ಟು ಮಾತುಗಳನ್ನ ನಾನು ಒಪ್ಕೊತೀನಿ, ರಿಸೀವ್ ಮಾಡ್ತೀನಿ. ಅದರಲ್ಲಿ ದೇರ್ ಇಸ್ ನೋ ಸೆಕೆಂಡ್ ಕ್ವಶನ್.
ಇಲ್ಲಿ ಇವತ್ತೇನು ತೀರ್ಮಾನ ಆಗ್ತಾ ಇರ್ತಕ್ಕಂಥ ವಿಚಾರಗಳೇನಿದೆ, ಒಂದು ತಾವು ಹೇಳ್ತಾ ಇದ್ದೀರಾ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತೇಳಿ. ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಗಳ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ. ನೀವು ಯಾವುದೇ ಪ್ರಕರಣದಲ್ಲಿ ಕೋರ್ಟಲ್ಲಿ ಆಗಬೇಕಾದಂಥ ಸಂದರ್ಭದಲ್ಲಿ ಹಿಂದೆ ಯಾವ ಪ್ರಕರಣದಲ್ಲಿ ಏನೇನು ತೀರ್ಪುಗಳು ಸುಪ್ರೀಂ ಕೋರ್ಟಲ್ಲಿ, ಯಾಕೆಂದರೆ ಸಾಮಾನ್ಯವಾಗಿ ಹೈಕೋರ್ಟಲ್ಲಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನೇ ಪ್ಯಾರಾಮೀಟ್ರಾಗಿ ಇಟ್ಕೊಂಡು ಮಾಡೋಂಥದ್ದು ಎಲ್ಲ ಕೋರ್ಟ್ಗಳಲ್ಲಿ ಇರ್ತಕ್ಕಂಥ ಒಂದು ಸಂಪ್ರದಾಯ. ಫಾರ್ಚುನೇಟ್ಲಿ ಇವತ್ತು ಪಬ್ಲಿಕ್ ಪರ್ಸೆಪ್ಷನ್, ಒಬ್ಬ ಒಳ್ಳೆ ಜಡ್ಜ್ ಮುಂದೆ ಕೇಸ್ ಇದೆ, ಅಟ್ಲೀಸ್ಟ್ ಮೆರಿಟ್ ಮೇಲೆ ಒಂದು ಮಾಡ್ತಾರೆ ಅನ್ನೋ ಒಂದು ಭಾವನೆಯೂ ಇದೆ. ಅದನ್ನು ಸಹ ನಾನು ಹೇಳಬೇಕಾಗುತ್ತೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಬೊಮ್ಮಾಯಿ ಪ್ರಕರಣದಿಂದ ಹಿಡಿದು ಇಲ್ಲುವರೆಗೆ ಅನೇಕ ಪ್ರಕರಣಗಳಲ್ಲಿ ಗವರ್ನರ್ಗಳ ನಡೆಯನ್ನು ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗಳು ಅನೇಕ ತೀರ್ಪುಗಳನ್ನ ಕೊಟ್ಟಿದ್ದಾವೆ. ಈಗ ತಾವು ಸಂದೀಪ್ ಪಾಟೀಲ್ನ ಕೋಟ್ ಮಾಡಿದ್ರಿ. ಸಂದೀಪ್ ಪಾಟೀಲ್ರವರೇ ಐ ಥಿಂಕ್ ಇಫ್ ಐ ಆಮ್ ಕರೆಕ್ಟ್, ಯಡಿಯೂರಪ್ಪನವರ ಪ್ರಕರಣದಲ್ಲಿ ಸ್ಯಾಂಕ್ಷನ್ ಕೊಟ್ಟು ಸರಿನೋ ತಪ್ಪು ಅಂತ ಪ್ರಕರಣದಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಅಪೇರ್ಡ್ ಆನ್ ಬಿಹಾಫ್ ಆಫ್ ಯಡಿಯೂರಪ್ಪ. ಅಲ್ಲಿ ಸಮ್ ಅಬ್ಸರ್ವೇಷನ್ ಮೇಡ್ ಬೈ ದ ಕರ್ನಾಟಕ ಹೈಕೋರ್ಟ್ ಇನ್ ನವಂಬರ್ 2015. ಸೊ ಹಾಗಾಗಿ ಇವತ್ತೇನು ಕರ್ನಾಟಕ ಹೈಕೋರ್ಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು, ಈ ಗವರ್ನರು ಏನು ನಡ್ಕೊಂಡಿದ್ದಾರೆ, ನಡ್ಕೋಬೇಕಾದ್ರೆ ಆವತ್ತು ಕರ್ನಾಟಕ ಹೈಕೋರ್ಟಲ್ಲಿ ಕೊಟ್ಟಂಥ ಜಜ್ಮೆಂಟ್ಗಳು ಫಾಲೋ ಮಾಡಿದಾರಾ, ಅಥವಾ ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಜಜ್ಮೆಂಟ್ ಬಂದಿದೆ, ಅದು ಡಬಲ್ ಬೆಂಚ್ ಐ ಥಿಂಕ್ ಜಜ್ಮೆಂಟು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಗವರ್ನರು ಅದು ಯಾವುದೇ ರಾಜ್ಯ ಇರಲಿ, ಒಬ್ಬ ಗವರ್ನರ್ ನಡೆ ಮಾಡಬೇಕಾದ್ರೆ ನೀವು ಸ್ಯಾಂಕ್ಷನ್ ಕೊಡಬೇಕಾದ್ರೆ ನಿಮ್ಮ ವಿಲ್ ಆ್ಯಂಡ್ ವಿಶ್ಗೆ ಮಾಡೋಕ್ಕೆ ಬರೋದಿಲ್ಲ. ಏನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ, ಸೆಟಲ್ಡ್ ಲಾ ಏನಿದೆ, ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಏನಿದೆ, ಅದಕ್ಕೆ ಪೂರಕವಾಗಿ ನಡ್ಕೋಬೇಕು. ಈ ಯಾವ ಸೆಟಲ್ಡ್ ಲಾ ಇದಕ್ಕೆ ಅಡ್ಡ ಬರುತ್ತೆ ಅಂತ ನಿಮಗೆ ಭಾಳ ಸಿಂಪಲ್ಲು. 11 ಗಂಟೆಗೆ ಪಿಟಿಷನ್ ತಗೋತಾರೆ. ಸೊ ಆವಾಗ ಅದಕ್ಕೆ ಮುಂಚೆ ಅವ್ರಿಗೆ ಸಾಕಷ್ಟು ರಾಜಭವನಕ್ಕೆ ಸಂಪರ್ಕಗಳು, ರಾಜಕೀಯ ಸಂಪರ್ಕಗಳು, ರಾಜಕೀಯ ಪ್ರಭಾವಗಳೆಲ್ಲ ಬಂತು. ರಾತ್ರಿ 9 ಗಂಟೆಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಹಿಂದೆ ಯಡಿಯೂರಪ್ಪ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ, ನೀವು ಒಂದು ಈ ಥರ ಕಂಪ್ಲೇಂಟ್ ಬಂದಾಗ ಫಸ್ಟ್ ಯು ಮಸ್ಟ್ ಟೇಕ್ ಲೀಗಲ್ ಒಪಿನಿಯನ್. ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ರಾಜಭವನ್ ಲೀಗಲ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಬಿಫೋರ್ ಗಿವಿಂಗ್ ಅ ಶೋಕಾಸ್ ನೋಟಿಸ್ ಅಥವಾ ಬಿಫೋರ್ ಗಿವಿಂಗ್ ಸ್ಯಾಂಕ್ಷನ್? ಬಿಫೋರ್ ಗಿವಿಂಗ್ ಶೋಕಾಸ್ ನೋಟಿಸ್ ಅಂತ ಜಡ್ಜ್ಮೆಂಟ್ ಅಲ್ಲಿ. ಎಸ್, ಇಟ್ ಇಸ್ ಕ್ಲಿಯರ್ ಕೇಸ್. ಅವತ್ತು ಸಹ ಇವತ್ತು ಬಿಜೆಪಿ ಏನು ಡಿಫೆನ್ಸ್ ಕ್ಲೈಮ್ ಮಾಡ್ತಾ ಇದ್ದಾರೆ, ಅವತ್ತು ಸಹ ಒಂದು ಏನು ಇವತ್ತು ನಡೀತು, ಆಚಾರ್ಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಮತ್ತು ಅವರು ಅವತ್ತು ಸಹ 160 ಏಡ್ ಅಂಡ್ ಅಡ್ವೈಸ್ ಗವರ್ನರ್ಗೆ ರೆಕಮೆಂಡ್ ಮಾಡಿದ್ರು ನೀವು ಡ್ರಾಪ್ ಮಾಡಬೇಕು. ಬಟ್ ಆ ಪ್ರಕರಣ ಬೇರೆ, ಅಲ್ಲಿ ಡೈರೆಕ್ಟ್ ನಿಮಗೆ ಚೆಕ್ ಮೂಲಕ ಪೇಮೆಂಟ್ ಹೋಗಿದ್ದಂಥದ್ದಿತ್ತು, ಮತ್ತೊಂದಿತ್ತು. ಅದು ಇಟ್ ಇಸ್ ಡಿಫ್ರೆಂಟ್ ಕೇಸ್. ಬಟ್ 26ನೇ ತಾರೀಕು ಬೆಳಗ್ಗೆ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕೊಡುವುದಕ್ಕಿಂತ ಮುಂಚೆ ಗವರ್ನರ್ ಲೀಗಲ್ ಅಡ್ವೈಸ್ ತಗೊಂಡಿಲ್ಲ ಅಂತೀರಿ? ಇಟ್ ಇಸ್ ಮೈ ಒಪಿನಿಯನ್. ಈಗ ಅಲ್ಲಿ ಸಿಂಘ್ವೀರ್ ಅವರು ಇವತ್ತು ಹೈಕೋರ್ಟಲ್ಲಿ ಮಾಡಿರ್ತಕ್ಕಂಥ ಆರ್ಗ್ಯುಮೆಂಟಲ್ಲಿ ಬೇರೆ ಬೇರೆ ಕೋರ್ಟ್ಗಳು ಏನೇನು ಅಬ್ಸರ್ವೇಷನ್ ಮಾಡಿದೆ, ಗವರ್ನರ್ ಅವರು ಎಲ್ಲೆಲ್ಲಿ ತಪ್ಪುಗಳನ್ನ ಎಸಗಿದ್ದಾರೆ ಅಥವಾ ಎಲ್ಲಿ ಪ್ರಿಜುಡಿಷಿಯಸ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಈ ಥರನ ಹೈಲೈಟ್ ಮಾಡಿ ಅವರು ಇವತ್ತು ಅಡ್ರೆಸ್ ಮಾಡಿದ್ದಾರೆ. ಎಗೇನ್ ಈಗ ಯಾರು ರೆಸ್ಪಾಂಡೆಂಟ್ಸ್ ಇದ್ದಾರೆ ದೇ ಹ್ಯಾವ್ ಟು ಅಡ್ರೆಸ್ ಅವ್ರ ಆರ್ಗ್ಯುಮೆಂಟ್ ಏನಿದೆ. ಅದಾದಮೇಲೆ ಎಗೇನ್ ಕೋರ್ಟ್ ವಿಲ್ ಕಮ್ ಟು ದ ಕನ್ಕ್ಲೂಷನ್. ಇಲ್ಲಿ ಪ್ರಶ್ನೆ ಇರೋಂಥದ್ದು ಆಗಲೇ ಪ್ರಶಾಂತ್ ನಾಥ್ ಅವರು ಒಂದು ಭಾಳ ಸ್ಪಷ್ಟವಾದಂಥ ಮಾತಾಡಿದ್ರು ಮಹಾರಾಷ್ಟ್ರ ಪ್ರಕರಣದಲ್ಲಿ. ಇದೇನಕ್ಕೆ ಅಂದರೆ ಬೆಳಗಿನ ಜಾವ 3 ಗಂಟೆಲ್ಲ 4 ಗಂಟೆಲ್ಲ ಕರೆದು ಮಿನಿಸ್ಟ್ರಿಗೆ ಓದ್ ಕೊಡ್ತಾರೆ. ಅಂದರೆ ಯಾವ ರೀತಿ ಆಫೀಸನ್ನು ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತೇಳಿ. ಮತ್ತು ಈಗಿರೋ ಗವರ್ನರ್ಗೆ ಮುಂಚೆ, ಗೆಹ್ಲೋಟ್ ಅವ್ರಿಗಿನ ಮುಂಚೆ ವಜುಭಾಯಿರವರು ಇದ್ರು ಗವರ್ನರ್ ಆಗಿ. ಐ ವಾಸ್ ದ ವಿಟ್ನೆಸ್ ಟು ದಟ್. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಸನ್ಮಾನ್ಯ ದೇವೇಗೌಡರು ವಿಸಿಟ್ ಮಾಡೋಕ್ಕೆ ಗವರ್ನರ್ ಮನೆಗೆ ಹೋದರೆ ಬಿಡಲಿಲ್ಲ ಒಳಗಡೆ. ಈ ಕಮ್ಔಟ್, ಈ ಕಮ್ ಬ್ಯಾಕ್. ಇವತ್ತು ಈಸಿಯಾಗಿ ಯಾರೋ ಒಂದು ಕಂಪ್ಲೇಂಟ್ ಕೊಡ್ತೀವಿ ಗೌರ್ಮೆಂಟ್ ಮೇಲೆ ಅಂದರೆ ಈಸಿ ಗೇಟ್ ಓಪನ್ ಮಾಡಿ ಒಳಗೆ ಬಿಡ್ಕೊತಾರೆ. ಯಾವ್ದು ಒಳ್ಳೇದು ಅಂತ ನಾನು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು ಗವರ್ನರ್ ಹೆಂಗೆ ನಡ್ಕೋಬೇಕಂತೇಳಿ. ಒಬ್ಬ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ನೀವು ಒಳಗಡೆ ಬಿಡಲಿಲ್ಲ ಅಂದಾಗ ಈಗ ಹೆಂಗೆ ಒಬ್ಬ ಥರ್ಡ್ ಪಾರ್ಟಿ ಯಾರೋ ಒಬ್ಬರು ರೌಡಿ ಶೀಟರ್ ಅಂತ ಒಂದು ಕಂಪ್ಲೇಂಟ್ ತಗೊಂಡ್ರು ಒಳಗಡೆ ಬಿಡ್ತೀರಾ? ಇದು ಪ್ರಶ್ನೆ ಇರೋಂಥದ್ದು. ಇವೆಲ್ಲಿಗೆ ತೀರ್ಮಾನ ಆಗಬೇಕು? ನಾನು ನನ್ನ ಸರಿ ಅಂತ ಹೇಳ್ತೀನಿ, ಅವ್ರ ಸರಿ ಅಂತ ಹೇಳ್ತಾರೆ. ಎಗೇನ್ ಆನ್ ದ ಮೆರಿಟ್ ಆಫ್ ದ ಕೇಸ್ ಕೋರ್ಟ್ ಹ್ಯಾಸ್ ಟು ಕಮ್ ಟು ದ ಕನ್ಕ್ಲೂಷನ್. ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ಬೊಮ್ಮಾಯಿ ಪ್ರಕರಣದಲ್ಲಿ ಏನಾಗಿದೆ, ಇವತ್ತು ಪಂಜಾಬ್ನಲ್ಲಿ ಪಂಜಾಬ್ ಗವರ್ನರ್ ವಿರುದ್ಧ ಪಂಜಾಬ್ ರಾಜ್ಯ ಸರ್ಕಾರದವರು ಬಿಲ್ಗಳು ಪೆಂಡಿಂಗ್ ಇದ್ದಾರೆ ಅಂತ ಹೋದಾಗ ಇಟ್ ಈಸ್ ಎ ಕ್ಲಿಯರ್ ಅಬ್ಸರ್ವೇಷನ್. ಗವರ್ನರ್ ಹ್ಯಾಸ್ ನೋ ಪವರ್ ಟು ಕೀಪ್ ದ ಬಿಲ್ ಪೆಂಡಿಂಗ್. ನೀವು ಬಿಲ್ ಕ್ಲಿಯರ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ತಮಿಳುನಾಡು ಅಲ್ಲೇ ಗವರ್ನರ್ ವಿರುದ್ಧ ಸುಪ್ರೀಂ ಕೋರ್ಟ್ ಚಿಮ್ಮರಿ ಹಾಕಿದೆ. ಇವತ್ತು ಅದೇ ಥರ ವೆಸ್ಟ್ ಬೆಂಗಾಲು, ಎಲ್ಲೆಲ್ಲಿ ಬಿಜೆಪಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಮೇಲೆ ಕೆಲವು ಪ್ರಶ್ನೆ. ಜನ ಸರ್ಕಾರವನ್ನು ಆರಿಸಿದ್ದಾರೆ, ಮುಖ್ಯಮಂತ್ರಿ ಜನರ ಮೂಲಕ ಆಯ್ಕೆಯಾಗಿದ್ದಾರೆ ಅಂದರೆ ಅವ್ರನ್ನ ಕೆಳಗಿಳಿಸೋ ಅಧಿಕಾರನೂ ಜನಕ್ಕೆ ಇರಬೇಕು ಅಂತಾರೆ ಅವರು. ನೋ ಇಲ್ಲಿ ನಮ್ಮಲ್ಲಿ ಎಲ್ಲಿದೆ ಅವಕಾಶ? ಐ ಸಾರಿ, ಅವ್ರು ಹೇಳಿದ್ದು ಆ ಥರ ಅಲ್ಲ. ನಿಮಗೆ ಜನ ಆರಿಸೋದಂದರೆ ಯಾರು ಜನಗಳ ರೆಪ್ರೆಸೆಂಟೇಟಿವ್? MLAಗಳು. MLAಗಳ ಸಂಖ್ಯೆ ನೀವು ಅಸೆಂಬ್ಲಿಲಿ ಪ್ರೂವ್ ಮಾಡಬೇಕು, ಸಂಖ್ಯೆ ಸರ್ಕಾರಕ್ಕೆ ಇದೆಯಲ್ವ ಅಂತೇಳಿ. ಅದೇ ಬೊಂಬಾಯಿ ಕೇಸ್ ಪ್ರಕರಣದಲ್ಲಿ ಆದಂಥದ್ದು ಅದೇ. ಅಫ್ಕೋರ್ಸ್ ಅನ್ಫಾರ್ಚುನೇಟ್ಲಿ ಆ ತೀರ್ಪು ಬರೋದ್ರಲ್ಲಿ ಬೊಂಬಾಯಿರವರು ಅಧಿಕಾರದಲ್ಲಿ ಇರಲಿಲ್ಲ. ಇಟ್ ಈಸ್ ಎ ಡಿಫ್ರೆಂಟ್ ಕೇಸ್.
ಭಾಳಷ್ಟು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ವಿಶ್ವಾಸ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗಿರೋದು ಅಸೆಂಬ್ಲಿನಲ್ಲಿ. ಹೌದು. ಗವರ್ನರ್ಗಳು ಅವ್ರ ಇಚ್ಛಾನುಸಾರ ತೀರ್ಮಾನ ತಗೊಳ್ಳೋಕೆ ಬರೋದಿಲ್ಲ. ಯಾವತ್ತೂ ಸಹ ನಾವು ಇರ್ತಕ್ಕಂಥದ್ದು ಏನು ಸಂವಿಧಾನ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಏನು ಕರಿತೀವಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಸ್ಟೇಟ್ ವಿಷಯಕ್ಕೆ ಬಂದಾಗ ಗವರ್ನರ್ ಇರ್ಬೋದು. ಅಂದ್ರೆ ಓನ್ಲಿ ನೀವು ಆಡಳಿತಾತ್ಮಕ ಥಿಂಕಿಂಗು ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದು, ಒಬ್ಬ ಮುಖ್ಯಮಂತ್ರಿ, ನಾವು ಸಿದ್ದರಾಮಯ್ಯನವರ ವಿಷಯದಲ್ಲಿ ಏನು ಜಡ್ಜ್ಮೆಂಟ್ ಹೇಳ್ತಾ ಇಲ್ಲ, ಒಬ್ಬ ಮುಖ್ಯಮಂತ್ರಿ ಭ್ರಷ್ಟನಾಗಿದ್ದಾನೆ ಅಂದರೆ ಶಾಸಕರೆಲ್ಲ ಸೇರ್ಕೊಂಡು ಆ ಮುಖ್ಯಮಂತ್ರಿಯನ್ನು ಕೆಳಗಿಳಿಸಬೇಕೆ ಹೊರತು ಗವರ್ನರ್ ಇಂಟರ್ಫಿಯರ್ ಆಗಬಾರ್ದು ಅನ್ನೋದ ವಾದ. ತಾವು ಬಿಜೆಪಿ ಪರವಾಗಿ ಆ ಥರ ಅಭಿಪ್ರಾಯವನ್ನು ತಾವು ಕೊಡ್ಬೋದು. ಕೇಳಿ, ನನ್ನ ಅಭಿಪ್ರಾಯ ಕೇಳಿ. ಅದೇ ನೀವು ನಾನು ಅಡ್ವೊಕೇಟ್ ಸರ್. ಈಗ ನೀವು ಅಡ್ವೊಕೇಟ್ ಅಭಿಪ್ರಾಯ ಸಿಂಘ್ವಿ ಅಭಿಪ್ರಾಯ ಟ್ವಿಸ್ಟ್ ಮಾಡಿ ಹೇಳ್ಬೇಡಿ. ನನ್ಗೆ ಹೇಳಕ್ ಬಿಡಿ. ಐ ಆಮ್ ಆಲ್ಸೋ ಅಡ್ವೊಕೇಟ್, ಐ ಆಮ್ ರೆಪ್ರೆಸೆಂಟಿಂಗ್ ಅವರ್ ಪಾರ್ಟಿ. ನೀವು ಒಬ್ಬ ಈ ಸೀನಿಯರ್ ಕೌನ್ಸಿಲ್ನ ನಿಮ್ಮ ಇಂಟರ್ಪ್ರಿಟೇಷನ್ ತಗೊಂಬಂದು ಹಿಂಗೆ ಹೇಳಿರ್ಬೋದು ಅಂತ ಹೇಳೋದಲ್ಲ. ದಟ್ ಈಸ್ ವೈ ಐ ಸೆಡ್, ಯಾವತ್ತೂ ಸಹ ಹೈಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಆಗ್ಬೇಕಾದ್ರೆ ನೀವೇನು ಲ್ಯಾಂಡ್ ಮಾರ್ಕ್ನ ಪದ ಬಳಸಿದ್ರಿ, ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇಟ್ಕೊಂಡೆ ಅವ್ರು ಆರ್ಗ್ಯುಮೆಂಟ್ ಮಾಡೋದು. ನೀವ್ಯಾವುದೋ ಒಂದು ಇದನ್ನ ಪದ ಬಳಸ್ಬಿಟ್ಟು ಅವ್ರ ಅರ್ಥ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳಕ್ ಬರೋದಿಲ್ಲ. ಪ್ಲೀಸ್ ಲಿಸನ್ ಟು ಮೀ, ಐ ಆಮ್ ಆಲ್ಸೋ ಅಡ್ವೊಕೇಟ್. ನೀವು ಸಿಂಘ್ವಿ ಅವ್ರು ಆರ್ಗ್ಯುಮೆಂಟ್ ಮಾಡಿರ್ತಕ್ಕಂಥದ್ದು ಅಜಿತ್ ಹನುಮಕ್ಕನವರ ಅಭಿಪ್ರಾಯದ ಮೇಲೆ, ರಮೇಶ್ ಬಾಬು ಅಭಿಪ್ರಾಯದ ಮೇಲೆ ಅಲ್ಲ. ಎಸ್, ಅವ್ರು ಮಾಡಿರ್ತಕ್ಕಂಥ ಆರ್ಗ್ಯುಮೆಂಟ್ ಬೇಸ್ಡ್ ಆನ್ ದ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಸ್. ಹಿಂದೆ ಸುಪ್ರೀಂ ಕೋರ್ಟ್ ಇರೋ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನಲ್ ಬೆಂಚು ಏನೇನು ಗವರ್ನರ್ ಪಿಟಿಷನ್ಗಳು ದಾಖಲಾಗಿದ್ವು ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳ ಮೇಲೆ ಅವ್ರು ಇವತ್ತು ಆರ್ಗ್ಯುಮೆಂಟ್ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ನಾಟ್ ದ ಪರ್ಸನಲ್ ಒಪಿನಿಯನ್ ಆಫ್ ಸಿಂಘ್ವಿ, ಇಟ್ ಈಸ್ ನಾಟ್ ದ ಒಪಿನಿಯನ್ ಆಫ್ ಸಿದ್ದರಾಮಯ್ಯ, ಇಟ್ ಈಸ್ ನಾಟ್ ದ ಪರ್ಸನಲ್ ಒಪಿನಿಯನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಏನು ತಾವು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಕೋರ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಗವರ್ನರ್ಗಳು ಎಲ್ಲೆಲ್ಲಿ ಈ ಥರ ಚುನಾಯಿತ ಸರ್ಕಾರಗಳನ್ನ ಇಲ್ಲೀಗಲ್ಲಾಗಿ ವಜಾ ಮಾಡೋಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಅವ್ರು ಸಮರ್ಥನೆ ಮಾಡಿ ಹೇಳಿರ್ತಕ್ಕಂಥದ್ದು. ನೀವು MLAಗಳೇ ಬಂದು ಇಳಿಸ್ಬೇಕಾ? ಇಟ್ ಇಸ್ ನಾಟ್ ಲೈಕ್ ದಟ್. ಏನು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಕೊಟ್ಟಿದೆ, MLAಗಳು ಎಲ್ಲಿ? ಫ್ಲೋರ್ ಆಫ್ ದ ಹೌಸ್. ನೀವು ಭ್ರಷ್ಟಾಚಾರದ ಉದಾಹರಣೆ ಕೊಟ್ಟರೆ ಎಷ್ಟು ಭ್ರಷ್ಟಾಚಾರದ ಆರೋಪಗಳು ಬೇರೆ ಪಟ್ಟಿದ್ರು. ಇವತ್ತು ಹೇಳಿಲ್ವ ನಾನು? ಅವರೇ ಹೇಳಿದ್ರಲ್ಲ ಮಹಾರಾಷ್ಟ್ರದ್ದು ಏನು ಅರ್ಧ ರಾತ್ರಿ ತಗೊಂಡೋಗಿ ಕೊಟ್ಟಿದ್ದು. ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ 2018 ಏನಾಯಿತು? ವಜುಭಾಯಿ ಗವರ್ನರ್ ಅವ್ರು ಏನು ಮಾಡಿದ್ರು? ಕರೆದ್ಬಿಟ್ಟು 15 ದಿವಸ ಟೈಮ್ ಕೊಟ್ಟರು. ತಿರ್ಗಿ ಏನಾಯ್ತು? ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನಥಿಂಗ್ ಡೂಯಿಂಗ್ ದಟ್, 2 ದಿವಸ ಟೈಮ್ ಅಂತ ಹೇಳಿದ್ರು. ಏನಕ್ಕೆ ಕೇಳೋರು ಅಂದರೆ MLAಗಳು ಮೆಜಾರಿಟಿ ಇದ್ದರೆ ಪ್ರೂವ್ ಮಾಡಿ. ನೀವು 15 ದಿವಸದಲ್ಲಿ ಕುದುರೆ ವ್ಯಾಪಾರ ಮಾಡೋಂಥದ್ದು ಮತ್ತೊಂದು ಬೇಡ ಅಂತೇಳಿ. ಕರ್ನಾಟಕದಲ್ಲೇ ಎಕ್ಸಾಂಪಲ್ ಇದೆ. ಯಡಿಯೂರಪ್ಪ ಪ್ರಕರಣ ಇರ್ಬೋದು, ಬೊಮ್ಮಾಯಿ ಪ್ರಕರಣ ಇರ್ಬೋದು, ಮತ್ತೊಂದು ಪ್ರಕರಣ ಇರ್ಬೋದು, ಕರ್ನಾಟಕದ ಉದಾಹರಣೆ ಇದೆ. ಸಿಂಘ್ವಿ ಅವ್ರು ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರ ಪರ್ಸನಲ್ ಒಪಿನಿಯನ್ ಅಲ್ಲ ಅದು. ಏನು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಗಳು ಬಂದಿದೆ ಬೇಸ್ಡ್ ಆನ್ ದಟ್, ಅದರ ಆಧಾರದ ಮೇಲೆ ಅವರು ಇವತ್ತು ಆರ್ಗ್ಯುಮೆಂಟ್ ಮಾಡಿರ್ತಕ್ಕಂಥದ್ದು. ಲೆಟ್ ಟೈಮ್ ಎಸ್ಟಾಬ್ಲಿಷ್. ಈಗ ಅವರು ಗವರ್ನರ್ ಪರವಾಗಿ ಬರ್ತಾ ಇದ್ದಾರೆ. ಈಗ ಪ್ರಶಾಂತ್ ನಾಥ್ ಅವ್ರಿಗೂ ಗೊತ್ತಿದೆ ಹಿಂದೆ ಗವರ್ನರ್ ಪಾರ್ಟಿ ಮಾಡೋಕ್ಕೆ ಬರುತ್ತಾ ಇಲ್ವೋ ಅಂತೇಳಿ ಕೇಸ್ಗಳು ಬಂದಿದೆ. ಯು ಕೆನಾಟ್ ಮೇಕ್ ಗವರ್ನರ್ ಎಸ್ ಎ ಪಾರ್ಟಿ ಇನ್ ದ ರಿಟ್ ಪಿಟಿಷನ್ ಅಂತೇಳಿ ಬಂದಿದೆ. ದೆನ್ ಸುಪ್ರೀಂ ಕೋರ್ಟ್ ಹಸ್ ಗಿವನ್ ದ ವರ್ಡಿಕ್ಟ್, ಇಲ್ಲ ಮಾಡ್ಬೋದು, ಅವ್ರನ್ನೂ ಪಾರ್ಟಿ ಮಾಡ್ಬೋದು ಅಂತೇಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಪಾರ್ಟಿ ಮಾಡ್ಬೋದು ಅಂದರೆ ಅವ್ರ ಆಫೀಸನ್ನು ಪಾರ್ಟಿ ಮಾಡ್ಬೋದು ಅಂತ ಬಂದಿದೆ. ಅವೆಲ್ಲ ಆಯಾ ಕಾಲಕ್ಕೆ ಕಾನೂನಿಗೆ ಅನುಗುಣವಾಗಿ ಬದಲಾವಣೆಗಳಾಗ್ತಾ ಇರುತ್ತೆ. ಇವತ್ತು ತಾವೇನು ಹೇಳಿದ್ರೆ ಇವತ್ತು ಜಜ್ಮೆಂಟ್, ಎಸ್, ಈ ಬರೋಂಥ ಜಜ್ಮೆಂಟು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಆಗುತ್ತೆ. ಆದರೆ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅವ್ರು ಕೊಟ್ಟಿರ್ತಕ್ಕಂಥ ಒಪಿನಿಯನು ನಾಟ್ ಪರ್ಸನಲ್ ಒಪಿನಿಯನ್. ಏನು ಹಿಂದಿನ ತೀರ್ಮಾನಗಳು ಸುಪ್ರೀಂ ಕೋರ್ಟಿಂದ ಬಂದಿರತಕ್ಕಂಥದ್ದು, ಗವರ್ನರ್ ನಡೆಗಳು ತಪ್ಪು ಅಂತೇಳಿ ಇವತ್ತು ರವಿ ಪ್ರಕರಣ ಇರ್ಬೋದು, ತಮಿಳುನಾಡು, ಕೇರಳ ಪ್ರಕರಣ ಇರ್ಬೋದು, ವೆಸ್ಟ್ ಬೆಂಗಾಲ್ ಪ್ರಕರಣ ಇರ್ಬೋದು, ಛತ್ತೀಸ್ಗಢ ಪ್ರಕರಣ ಇರ್ಬೋದು, ಮಹಾರಾಷ್ಟ್ರ ಪ್ರಕರಣ ಇರ್ಬೋದು, ತೆಲಂಗಾಣ ಪ್ರಕರಣ ಇರ್ಬೋದು, ಈಗ ಕರ್ನಾಟಕ ಪ್ರಕರಣ. ಎಲ್ಲೆಲ್ಲಿ BJP-ಯೇತರ ರಾಜ್ಯಗಳಲ್ಲಿ ಗವರ್ನರ್ಗಳು ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ ಗಿವನ್ ಬೈ ದ BJP ಹೆಡ್ ಕ್ವಾರ್ಟರ್ ಅವ್ರೇನು ನಡ್ಕೊತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಅದನ್ನು ಅವ್ರು ಹೇಳಿದ್ದಾರೆ. ಬೊಮ್ಮಾಯಿ ಪ್ರಕರಣವನ್ನು ಕೂಡ ಹೆಸರಿಸಿ ವೆಂಕಟ ಸುಬ್ಬಯ್ಯ ಏನಿದ್ರು, ನಾನೇ ಹೇಳ್ತಾ ಇದ್ದೀನಲ್ಲ, ವಜುಭಾಯಿ ಪ್ರಕರಣ ಹೇಳ್ತಾ ಇದ್ದೀನಿ, ಒಬ್ಬ ಫಾರ್ಮರ್ ಪರ್ಮಿಷನ್ ಆಚೆ ಕಳಿಸಿದ್ದು ಹೇಳ್ತಾ ಇದ್ದೀನಿ ನಾನು. ಇಟ್ ಇಸ್ ತಾವು ಹೇಳ್ದಂಗೆ ಇದು ಇಂಡಿವಿಜುವಲ್ ಕ್ವಶನ್ ಅಲ್ಲ, ಅಕಾಡೆಮಿಕ್ ಇಂಟ್ರೆಸ್ಟ್. ಸಂವಿಧಾನದಲ್ಲಿ ಅವ್ರ ಲಿಮಿಟ್ ಏನು, ಗವರ್ನರ್ ಪಾತ್ರ ಏನು, ಗವರ್ನರ್ ಏನ್ ಮಾಡ್ಬೋದು, ಅದರ ಮೇಲೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವನ್ನು ರಾಜಭವನ ಅಭದ್ರಗೊಳಿಸಬಾರ್ದು ವಾದ ಬಂದಿದ್ದು. ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂತ ಅಂದರೆ, ಸಿದ್ದರಾಮಯ್ಯನವ್ರ ಪರವಾಗಿ ವಾದ ಮಾಡೋಕ್ಕೆ ಬಂದಿರತಕ್ಕಂಥ ಸಿಂಘ್ವಿ ಅವರು ಕಾಂಗ್ರೆಸ್ ಸರ್ಕಾರದ ಪರ ವಾದ ಮಾಡೋಕ್ಕೆ ಬಂದಿದ್ದಾರಾ ಅಥವಾ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಆಗಿ ಬಂದಿದ್ದಾರಾ ನಂಗೆ ಗೊತ್ತಿಲ್ಲ. ನಾನು ಆ ಆರ್ಗ್ಯುಮೆಂಟನ್ನು ನೋಡ್ತಾ ಇದ್ದೆ. ಅವರೆಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಗವರ್ನರ್ ಅವರ ಲ್ಯಾಪ್ಸಸ್ ಏನಿದ್ದೇವೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಕರ್ನಾಟಕ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅಂದರೆ ಇಂಡೈರೆಕ್ಟಾಗಿ ಎರಡೂ ಗವರ್ನರ್ ಕಚೇರಿನ ಉಪಯೋಗಿಸ್ಕೊಂಡು ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ವಾದ ಅವ್ರದ್ದು. ಈಗ ರಮೇಶ್ ಬಾಬು ಅವರು ವಾದ ಮಾಡ್ತಾ ಇರೋದು ಅದನ್ನೇ. ಒಟ್ಟಾರೆ ನಿರ್ಧಾರದಲ್ಲಿ ಪೊಲಿಟಿಕಲ್ ಅಲ್ವಾ? ಇಲ್ಲಿ ಎಲ್ಲೂ ಕೂಡ ನಾವು
ಕಾಂಗ್ರೆಸ್ ಸರ್ಕಾರನ ತೆಗಿಬೇಕು ಅಥವಾ ಗವರ್ನರ್ ಎಲ್ಲಾದರೂ ಕಾಂಗ್ರೆಸ್ ಸರ್ಕಾರನ ತೆಗಿಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಒಬ್ಬ ದೂರುದಾರರು 3 ಜನ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಕುಟುಂಬ, ಕಾಂಗ್ರೆಸ್ ಪಾರ್ಟಿ ಮೇಲೆ ಕೊಟ್ಟಿಲ್ಲ, ಕಾಂಗ್ರೆಸ್ ಸರ್ಕಾರದ ಮೇಲೂ ಕೊಟ್ಟಿಲ್ಲ, ಇಲ್ಲಿರ್ತಕ್ಕಂಥ ಸರ್ಕಾರದ ಮೇಲೂ ಕೊಟ್ಟಿಲ್ಲ. ಮುಖ್ಯಮಂತ್ರಿಯವರ ವೈಯಕ್ತಿಕವಾಗಿರ್ತಕ್ಕಂಥ ಕುಟುಂಬ ಇಂಥ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಇದನ್ನು ತನಿಖೆಗೊಳಪಡಿಸಿ ಅಷ್ಟೇ ಕೇಳಿರೋದು. ಎಲ್ಲೂ ಕೂಡ JDS ಆಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ತೆಗಿಬೇಕು ಅಥವಾ ದೂರುದಾರರು ಕಾಂಗ್ರೆಸ್ ಸರ್ಕಾರನೇ ತೆಗಿಬೇಕು ಅದಕ್ಕೋಸ್ಕರ ಈ ತನಿಖೆಗೊಳಪಡಿಸಿ ಅಂತ ಎಲ್ಲೂ ಹೇಳಿಲ್ಲ. ಅಲ್ಲ, ನೀವಿನ್ನೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಸಹಿತ ನಿಮ್ಮ ಪಾರ್ಟಿಯವರು ನಾವು ಕೇಳಿಲ್ಲ. ಬೇಡ, ಕೊಡೋದು ಬೇಡ ಅಂತ ಹೇಳಿದೀವಿ ನಾವು. ಮೊನ್ನೆ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡೋದು ಬೇಡ, ಸಿದ್ದರಾಮಯ್ಯ ಹೇಳಿದ್ರು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ನಾವೆಲ್ಲ ಕೇಳಿದೀವಿ ಅಂತಾನು ಹೇಳಿದ್ವಿ. ಈ ಪ್ರಶ್ನೆ ಕಾನೂನು ಈಗ ಅಲ್ಲಿ ಚರ್ಚೆ ಆಗ್ತಾ ಇರೋದು, ಕೋರ್ಟಲ್ಲಿ ವಾದ ಆಗ್ತಾ ಇರೋದು ಗವರ್ನರ್ ಅವ್ರು ಕೊಟ್ಟಿರ್ತಕ್ಕಂಥ ತನಿಖೆಗೆ ಕೊಟ್ಟಿರ್ತಕ್ಕಂಥ ಪರ್ಮಿಷನನ್ನು ಚಾಲೆಂಜ್ ಮಾಡಿರೋದು. ಹೌದಾ? ತನಿಖೆ ಮಾಡಬೇಡಿ ಅಂತ ಚಾಲೆಂಜ್ ಮಾಡ್ತಾ ಇರೋದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ಪರವಾಗಿ ಬಂದಿರೋ ಅಡ್ವೊಕೇಟು ಈಸ್ ಎ ಸಿಂಘ್ವಿ, ಈಸ್ ಎ ಕಾಂಗ್ರೆಸ್ ಮ್ಯಾನ್, ಕಾಂಗ್ರೆಸ್ ರಾಜ್ಯಸಭಾ ಮೆಂಬರ್. ಈಗ ತೆಲಂಗಾಣದಿಂದ ಆಯ್ಕೆ ಆಗಿದೆ. ಇರಲಿ, ಆಗಬಾರ್ದು ಅಂತ ಏನಿಲ್ಲ. ನಾವು ದೂರು ಕೊಟ್ಟಿರೋದ್ರಲ್ಲಿ JDS ಅವರು ಇದ್ದಾರೆ ಮತ್ತು ಇನ್ನೊಬ್ರು ಇದ್ದಾರೆ, ಅದೆಲ್ಲ XYZ. ನಾವು ಹೇಳ್ತಾ ಇರೋದೇನು ಅಂತಂದರೆ, ನೀವು ವಾದ ಮಾಡಬೇಕಾಗಿರೋದು ಈಗ ಗವರ್ನರ್ ಪರ್ಮಿಷನ್ ಕೊಟ್ಟಿರೋದು ಸರಿನಾ ತಪ್ಪ, ಅದು ಬಿಟ್ಟು ನೀವು ಈ ಸರ್ಕಾರನ ತೆಗೆಯಕ್ಕೆ ಕೊಟ್ಟಿದ್ದಾರೆ ಅಂತ ವಾದ ಮಾಡಿದ್ರೆ ಅದಕ್ಕೆ ಎಲ್ಲಿ ಮಾನ್ಯತೆ ಇರ್ತದೆ ನಿಮಗೆ? ಅದು ಏನು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ? ನಾವೇ ಹೇಳ್ತಾ ಇದ್ದೀವಲ್ಲ, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಫೇಸ್ ಮಾಡಿ ತನಿಖೆನ. ಆಯಿತು, ಈಗ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸರ್. ದೂರುದಾರರ ಪರವಾಗಿರೋರು ನಾವೇ ಹೇಳ್ತಾ ಇದ್ದೀವಲ್ಲ ಸರ್. JDS ಒಬ್ಬ ಅಡ್ವೊಕೇಟು ದೂರುದಾರ, ನಾವೇ ಹೇಳ್ತಾ ಇದ್ದೀವಲ್ಲ, ರಾಜೀನಾಮೆ ಕೊಡಬೇಡಿ ಸ್ವಾಮಿ. ಯಾರು ದೂರುದಾರ ಅರ್ಜಿಯಲ್ಲಿದೆ ಅಂತ ರಿಮೂವಲ್ ಆಫ್ ಚೀಫ್ ಮಿನಿಸ್ಟರ್ ಒಬ್ಬ ದೂರುದಾರ ಅನ್ಸುತ್ತೆ. ಅದು ಯಾಕಿದೆ ಅಂತ ಕೇಳಿ ಒಂದು ನಿಮಿಷ. ಈಗ ಇವರೇ ಹೇಳಿದ್ರು, ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಗವರ್ನರ್ ಕಳಿಸಿದ್ದನ್ನು ಮಾನ್ಯ ಮಾಡಿಲ್ಲ ಅಂತ ವಾದ ಮಾಡ್ತಿದ್ರು. ಅದು ಡಿಸ್ಕಷನ್ ಪವರ್ ಗವರ್ನರ್ದು, ತಗೋಬೇಕಾ ಬೇಡವಾ ಅನ್ನೋದು ಗವರ್ನರ್ ಪವರ್. ಅದಕ್ಕೆ ನಾವೇನು ಹೇಳ್ತಿರೋದು ಅಂತಂದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಪದೇ ಪದೇ ಕುಮಾರಸ್ವಾಮಿ ಅವ್ರದ್ದು ಜೊಲ್ಲೆ ಅವ್ರದ್ದು ಏನೇನೋ ಮಾತಾಡ್ತಿದ್ದಾರೆ. ಮೊನ್ನೆ 3 ದಿವಸದ ಮುಂಚೆ ನಿಮ್ಮಲ್ಲೂ ಮತ್ತು ಮಾಧ್ಯಮಗಳಲ್ಲಿ ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಗವರ್ನರ್ ಸಾಹೇಬ್ರೆ, ದಯವಿಟ್ಟು ನನ್ನ ವಿಚಾರದಲ್ಲಿ ಮುಜುಗರ ಒಳ್ಕೊಬೇಡಿ, ಪರ್ಮಿಷನ್ ಕೊಡಿ ಅಂತ ಹೇಳಿದ್ದಾರೆ. ಯಾರು ಹೇಳ್ತಾರೆ ನಾನು ತನಿಖೆಗೆ ಒಳಪಡಿಸ್ತೀನಪ್ಪ ಅಂತ ನಿಂತ್ಕೊಳ್ಳೋಂಥ ವ್ಯಕ್ತಿ ಯಾರಿದ್ದಾರೆ ಕರ್ನಾಟಕದಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟು 40 ವರ್ಷ ಸುದೀರ್ಘ ರಾಜಕಾರಣ ಮಾಡ್ಕೊಂಬಂದಿರೋರು, ನಾನು ತನಿಖೆಗೆ ಒಳಪಡ್ತೀನಪ್ಪ, ತನಿಖೆ ಕೊಡಿ ಅನ್ಬೇಕು. ತನಿಖೆ ಮಾಡೋದ್ರಿಂದ ನಾಳೆ ಬೆಳಿಗ್ಗೆ ಏನಾದರೂ ಪನಿಷ್ಮೆಂಟ್ ಆಗತ್ತಾ? ಇಲ್ಲ. ತನಿಖೆಯಲ್ಲಿ ನಿಮ್ಮ ಪ್ರಕಾರ ನೀವೇ ಸತ್ಯವಂತರಾಗಿದ್ರೆ, ನೀವು ಮಾಡಿಲ್ಲ, ಏನೂ ತಪ್ಪಾಗಿಲ್ಲ ಈ ಡಾಕ್ಯುಮೆಂಟಲ್ಲಿ ಲೋಕಾಯುಕ್ತಕ್ಕೆ ಹೋದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ತನಿಖೆ ಮೇಲೆ ಪ್ರಭಾವ ಬೀರುತ್ತೆ. ಒಂದೇ ನಿಮಿಷ. ಈಗ ಉದಾಹರಣೆಗೆ DK ಶಿವಕುಮಾರ್ ಅವ್ರಿಗೆ CBI ಕೊಟ್ಟಿದ್ದಂತ ಆದೇಶವನ್ನ ಕರ್ನಾಟಕ ಸರ್ಕಾರ ಬಂದ ತಕ್ಷಣ ಕ್ಯಾಬಿನೆಟ್ ಡಿಸಿಷನ್ ವಾಪಸ್ ತಗಂತು. ಹೌದು, ಆಯ್ತಾ? ಮೊನ್ನೆ ಶಿವಕುಮಾರ್ ಅವರು ಲೋಕಾಯುಕ್ತ ಮುಂದೆ ತನಿಖೆಗೆ ಒಳಪಟ್ಟು ಆಚೆ ಬಂದು ಏನ್ ಹೇಳಿದ್ರು? ಅಯ್ಯೋ, ಲೋಕಾಯುಕ್ತಗಿಂತ CBI 1000 ರೂಪಾಯಿ ಬೆಟ್ರು ರೀ ಅಂದ್ರು. ಅಂದ್ರೆ CBI ಕೊಡಬೇಡಿ ಅಂತ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ವಾಪಸ್ ತಗೊಳ್ಳೋರು ಇವರೇ, ಇಲ್ಲಿ ಲೋಕಾಯುಕ್ತನ ಬೈಯೋರು ಇವರೇ. ಈ ಗೊಂದಲಗಳನ್ನ ಕರ್ನಾಟಕದ ಜನತೆ ಗೊತ್ತಿಲ್ಲದೆ ಇರೋಂಥದ್ದ. ಈಗ ಸಾಮಾನ್ಯವಾಗಿ ಒಂದು ನಿಮಿಷ, ಕರ್ನಾಟಕದ ಹೈಕೋರ್ಟಲ್ಲಿ ಇರ್ತಕ್ಕಂಥ ಆರ್ಡರ್ ಮೇಲೇನೆ ಒಬ್ಬ ದೂರುದಾರ, ಸಾಮಾನ್ಯ ಪ್ರಜೆನೂ ಕೂಡ ಒಬ್ಬ ಮುಖ್ಯಮಂತ್ರಿ ಮೇಲಾಗಲಿ ಇನ್ನೊಬ್ಬರ ಮೇಲಾಗಲಿ ದೂರು ಕೊಟ್ಟು ತನಿಖೆಗೊಳಪಡಿಸಬೇಕು ಅಂತ ಹೇಳಿ ಆಗಿರೋದು. ಪ್ರದೀಪ್ ಕುಮಾರ್ ಅವರು ಡಿಸೆಂಬರ್ 3ನೇ ತಾರೀಕು, ಅದರ ಬಗ್ಗೆ ಕನ್ಫ್ಯೂಷನ್ ಇದೆ. ಡಿಸೆಂಬರ್ 3ನೇ ತಾರೀಕು ಲೋಕಾಯುಕ್ತ ಅಥವಾ ಮೂಡಾ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿರೋದು. ಯಾಕೆ ಮತ್ತೆ ನೀವು ತನಿಖೆಗೊಳಪಡಿಸ್ಕೊಳ್ಳಿಲ್ಲ? ಅಟ್ಲೀಸ್ಟ್ ತನಿಖೆನ ಒಳಪಡಿಸ್ಬೇಕು. ಡಿಸೆಂಬರ್ 3, 2023 ಕೊಟ್ಟಿರೋದು. ಇವರು ಅಬ್ರಾಮ್ದು ಹೇಳ್ತಾರೆ 11 ಗಂಟೆಗೆ ಪರ್ಮಿಷನ್, ಅದಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದು ನೀವು ತನಿಖೆ ಮಾಡಿಸಿ ಸ್ವಾಮಿ, ನಿಮ್ದೇ ಲೋಕಾಯುಕ್ತ, ನಿಮ್ಮ ಪೊಲೀಸವರೇ ಇರೋದು, ಮಾಡಿಸಿ. ಯಾಕೆ ಮಾಡಿಸಿಲ್ಲ ನೀವು? ಆ ಕಾರಣಕ್ಕೆ ಅಬ್ರಾಹಂ ಮೈಸೂರು ಲೋಕಾಯುಕ್ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ಪ್ರದೀಪ್ ಕುಮಾರ್ ಡಿಸೆಂಬರ್ 3, 2023 ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ಆಕ್ಷನ್ ತಗೊಳ್ಳಿಲ್ಲ ನೀವು? ಯಾಕೆ ಲೋಕಾಯುಕ್ತ ತನಿಖೆ ಮಾಡಲಿಲ್ಲ? ಅಥವಾ ಇನ್ನೊಂದು ಪೊಲೀಸ್ ಯಾಕೆ ತನಿಖೆ ಮಾಡಲಿಲ್ಲ? ಅಂದರೆ ಪ್ರಭಾವಿ ವ್ಯಕ್ತಿಗಳ ಕುಟುಂಬ ಇದರಲ್ಲಿ ಭಾಗಿಯಾಗಿದೆ ಅನ್ನೋ ಕಾರಣಕ್ಕೆ ತನಿಖೆ ನಡೀಲಿಲ್ಲ, ಮುಂದಕ್ಕೂ ಹೋಗಲಿಲ್ಲ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ದೂರುದಾರರು ಏನು ಮಾಡಿದ್ರು, ಗವರ್ನರ್ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ರು. ಅದಕ್ಕಿಂತ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ನೀವು. ವಕೀಲರಾದ ಸಂದೀಪ್ ಪಾಟೀಲ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂದೀಪ್ ಪಾಟೀಲ್ ಸರ್, 17A ತುಂಬ ಡಿಸ್ಕಷನ್ಗೆ ಬಂತು ಇವತ್ತು. 2018ರಲ್ಲಿ ಅದೊಂದು ಅಮೆಂಡ್ಮೆಂಟ್ ಮಾಡಿ ಪ್ರಜಾಪ್ರತಿನಿಧಿಗಳಿಗೆ ಒಂದು ಪ್ರೊಟೆಕ್ಷನ್ ಲೇಯರ್ ಕೊಡೋದಕ್ಕಾಗಿ ಮಾಡಿದಂಥ ಅಮೆಂಡ್ಮೆಂಟ್ ಆಗಿತ್ತದು. ಅದರ 17A ಅಡಿಯಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗಿತ್ತಾ ತೆಗೆದುಕೊಳ್ಳಬಾರ್ದಾ ಅನ್ನೋದು ಚರ್ಚೆಗೆ ಬಂತು.
ಅದರ ಜೊತೆಗೆ ತನಿಖಾಧಿಕಾರಿಗಳ ಮಾತ್ರ ಪರ್ಮಿಷನ್ ಕೇಳೋದಕ್ಕೆ ಅವಕಾಶ ಇದೆ, ಜನಸಾಮಾನ್ಯರಿಗೆ ಅವಕಾಶ ಇಲ್ಲ ಅನ್ನೋ ವಿಷಯನೂ ಬಂತು. ಏನು ಒಪಿನಿಯನ್ ತಮ್ಮದು? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಮೊದಲನೇದಾಗಿ ಒಂದೇ ಒಂದು ಪ್ರೊಟೆಕ್ಷನ್ ಇತ್ತು, ಅದು ಸೆಕ್ಷನ್ 19. ಸೆಕ್ಷನ್ 19 ಸ್ಯಾಂಕ್ಷನ್ ಯಾವಾಗ ಬರ್ತಾ ಇತ್ತು ಅಂದರೆ, ಒಂದು ತನಿಖೆ, ಒಂದು FIR ಅಥವಾ ಕಂಪ್ಲೇಂಟ್ ಆದ ನಂತರ ತನಿಖೆ ಮುಗಿದ ಮೇಲೆ ಅದನ್ನು ತನಿಖೆಯ ರಿಪೋರ್ಟನ್ನು ಕೋರ್ಟ್ ಕೊಡುವ ಪೂರ್ವದಲ್ಲಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಸ್ಯಾಂಕ್ಷನ್ ತಗೋಬೇಕು ಅನ್ನೋದು ಒಂದು ಪ್ರೊಟೆಕ್ಷನ್ ಇತ್ತು. ಅದು ಮುಂಚೆ ಯಾರು ಅಫಿಷಿಯಲ್ ಇರ್ತಾರೆ ಅವ್ರಿಗಷ್ಟೇ ಅದು ಪ್ರೊಟೆಕ್ಷನ್ ಇತ್ತು. ಓಕೆ. ರಿಟೈರ್ಡ್ ಅಫಿಷಿಯಲ್ಸ್ಗೆ ಇರಲಿಲ್ಲ. 2018ರಲ್ಲಿ 2 ರೀತಿ ಚೇಂಜ್ ಮಾಡಿದ್ರು. ಮೊದಲನೇದಾಗಿ ರಿಟೈರ್ ಆದವ್ರನ್ನೂ ಅದಕ್ಕೆ ಒಳಪಡಿಸಿದ್ರು, ಅದು ಸೆಕ್ಷನ್ 19ನಲ್ಲಿ. ಹಾಗೂ 17A ಅಂತ ಹೊಸ ಪ್ರಾವಿಷನನ್ನು ತಂದರು. ಓಕೆ. ಆ ಪ್ರಾವಿಷನ್ ಏನು ಹೇಳುತ್ತೆ ಅಂದರೆ, ಮುಂಚೆ ತನಿಖೆ ಆದ ನಂತರ ಇದ್ದಿದ್ದಂಥ ಪ್ರೊಟೆಕ್ಷನನ್ನು ತನಿಖೆ ಶುರುವಾಗೋಕ್ಕಿಂತ ಮುಂಚೆನೇ ಇನ್ನೊಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಕೊಟ್ಟರು. ಆದರೆ ಅದರೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಸೆಕ್ಷನ್ 19 ಪ್ರೊಟೆಕ್ಷನ್ ಏನಿದೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇರುವಂಥ ಎಲ್ಲ ಅಫೆನ್ಸಸ್ಗೂ ಲಾಗು ಆಗುತ್ತೆ. ಓಕೆ. ಆದರೆ 17A ಪ್ರೊಟೆಕ್ಷನ್ ಏನಿದೆ, ಇಟ್ ಓನ್ಲಿ ಪ್ರೊಟೆಕ್ಟ್ಸ್ ಎ ಪಬ್ಲಿಕ್ ಸರ್ವೆಂಟ್ in respect of an allegation which is in relation to an action taken or recommendation made. Yes. ಅವರು ತಮ್ಮ ಪಬ್ಲಿಕ್ ಫಂಕ್ಷನ್ನಲ್ಲಿ ಏನಾರ ಕೆಲಸ ತಗೊಂಡಿರ್ಬೇಕು, ಅದಕ್ಕೆ ಮಾತ್ರ ಪ್ರೊಟೆಕ್ಷನ್ ಅಂತ 17A ತಂದರು. ನಿರ್ಧಾರ ತಗೊಂಡಿರಬೇಕು ಅಥವಾ ರೆಕಮೆಂಡೇಶನ್ ಮಾಡಿರಬೇಕು. ಹಾಗೂ ಈಗ ಹಾಕಿರುವಂಥ ಕಂಪ್ಲೇಂಟು ಅದಕ್ಕೆ ಪೂರಕವಾಗಿರಬೇಕು. ಅವಾಗ ಮಾತ್ರ ಈ 17A ಅಪ್ಲೈ ಆಗುತ್ತೆ, ಇಲ್ಲಾರ ಇಲ್ಲ. ಇವತ್ತು ಮಾಡುವಾಗ ಇಂಟ್ರೆಸ್ಟಿಂಗ್ಲಿ ಏನಾಯಿತು, ಅವರು ಮಾಡುವ ಹಂತದಲ್ಲಿ ಮೊದಲನೇದಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು 17A ಲಾಗು ಯಾವಾಗುತ್ತೆ ಅಂದರೆ, ನನ್ನ ಕಕ್ಷಿದಾರ ಯಾವುದಾರ ಅಫೆನ್ಸ್ ಮಾಡಿದ್ದಾನೆ ಅಂತ ಹೇಳಬೇಕು ಅಂದರೆ 17A ಪ್ರೊಟೆಕ್ಷನ್ ಬರಬೇಕು ಅಂದರೆ ನಾನು ಏನಾರ ಆ್ಯಕ್ಷನ್ ತೊಗೊಂಡಿರಬೇಕು ಅಥವಾ ರೆಕಮೆಂಡೇಶನ್ ಮಾಡಿರಬೇಕು. ಎರಡೂ ನಾವು ಮಾಡಿಲ್ಲ. ಆದ ಕಾರಣದಿಂದ 17A ಪ್ರೊಟೆಕ್ಷನನ್ನು ಗವರ್ನರ್ ಆರ್ಡರ್ ಪಾಸ್ ಮಾಡೋದೇ ಅಗತ್ಯ ಇರಲಿಲ್ಲ ಅನ್ನಂಗೆ ಹೇಳಿದ್ರು. ಇದರ ಅಂಶ ಏನಾಗಿ ಬರ್ಬೋದು, ಕೊರೋಲರಿ ಏನಾಗ್ಬೋದು ಇದರಿಂದ, ಇದು ಕೌಂಟರ್ ಪ್ರೊಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾನು ಏನು ಆ್ಯಕ್ಷನ್ ತೊಗೊಂಡಿಲ್ಲ, ರೆಕಮೆಂಡೇಶನ್ ಮಾಡಿಲ್ಲ ಅಂದರೆ 17A ಪ್ರೊಟೆಕ್ಷನ್ ಇಲ್ಲ. 17A ಪ್ರೊಟೆಕ್ಷನ್ ಇಲ್ಲ ಅಂದರೆ ಅಲ್ಲಿಗೆ ಟ್ರಯಲ್ ಕೋರ್ಟ್ ಅವರು ತಮ್ಮ ಕಂಪ್ಲೇಂಟ್ ಮೇಲೆ ಮುಂದುವರಿಯೋದಕ್ಕೆ ಯಾವುದೇ ರೀತಿ ಕಾನೂನಿನ ತೊಡಕೆ ಇರೋದಿಲ್ಲ. ಈ ಪ್ರೊಟೆಕ್ಷನ್ ಇರೋದ್ರಿಂದ ಆ ತೊಡಕಿರುತ್ತೆ. ಪ್ರೊಟೆಕ್ಷನ್ ಬೇಕಾಗಿಲ್ಲ, ಆ್ಯಕ್ಷನ್ ಮಾಡಿಲ್ಲ, ರೆಕಮೆಂಡೇಶನ್ ಮಾಡಿಲ್ಲ, ಆರ್ಡರ್ ಪಾಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ 17A ನಿಮಗೆ ಅಪ್ಲೈ ಆಗೋದಿಲ್ಲ. ಅದಕ್ಕೋಸ್ಕರ ಗವರ್ನರ್ ಸರಿ ಮಾಡಿದಾರೋ ತಪ್ಪು ಮಾಡಿದಾರೋ ಯಾವುದೇ ಆರ್ಡರ್ ಇರಲಿ, ಹೈಕೋರ್ಟ್ ಅವರು ನಾಳೆ ದಿವಸ 17A ಆರ್ಡರ್ ತಪ್ಪು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಕೂಡ ಅವ್ರದ್ದೇ ವಾದ ಪ್ರಕಾರವಾಗಿ ಟ್ರಯಲ್ ಕೋರ್ಟ್ ಅವರು ಇನ್ ಅಕಾರ್ಡೆನ್ಸ್ ವಿತ್ ಲಾ ಮುಂದೆ ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಹಂಗೊಂದು ವೇಳೆ ಮಾಡಿದ್ರೆ ಈಗ ಆ್ಯಕ್ಷನ್ನು ತಗೊಂಡಿಲ್ಲ, ನಿರ್ಧಾರ ತಗೊಂಡಿಲ್ಲ, ಆ್ಯಕ್ಷನ್ನು ಆಗಿಲ್ಲ, ನಿರ್ಧಾರ ತಗೊಂಡಿಲ್ಲ, ರೆಕಮೆಂಡೇಷನ್ನು ಮಾಡಿಲ್ಲ ಅಂದಮೇಲೆ ತನಿಖೆ ಮಾಡೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅನ್ನೋ ವಾದ ಬರೋದಿಲ್ವಾ ಅವಾಗ? ವಿತ್ 17A, ವಿತೌಟ್ 17A, ವಾಟ್ ಎವರ್. ಈಗ ಅವರು ಕಂಪ್ಲೇಂಟ್ ಕೊಟ್ಟಿರೋದನ್ನ ತಾವು ಸ್ವಲ್ಪ ನೋಡಿದ್ರೆ 17A ಅಪ್ಲೈ ಆಗೋದಕ್ಕೆ ನಾನೇನೋ ಆ್ಯಕ್ಷನ್ ತೊಗೊಂಡಿರಬೇಕು, ಅದಕ್ಕೆ ಅಪ್ಲೈ ಆಗುತ್ತೆ, ಇಲ್ಲಾರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಅದೇ ಪಬ್ಲಿಕ್ ಸರ್ವೆಂಟ್ ಇರ್ಬೋದು, ಅವರು ಬೇರೆ ರೀತಿಯಲ್ಲಿ ಯಾರ್ದಾರ ಮೇಲೆ ಒತ್ತಡನ ಬೀರಿ ತಮ್ಮ ಫ್ಯಾಮಿಲಿಯವ್ರಿಗೆ ಏನಾರ ಪೆಕ್ಯುನರಿ ಅಡ್ವಾಂಟೇಜ್ ತೊಗೊಂಡಿದ್ರೆ ಆ ಅಲಿಗೇಷನ್ಗೆ 17A ಬೇಕಾಗಿಲ್ಲ. ಬಟ್ ಅದು ಅಲಿಗೇಷನ್ನೇ, ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲೇ ಬರುತ್ತೆ. ಅದಕ್ಕೋಸ್ಕರ ಕೋರ್ಟ್ ಅವರು ಯಾವ ರೀತಿ ಮೈಂಡ್ ಅಪ್ಲೈ ಮಾಡ್ತಾರೆ, ಇದರೊಳಗೆ ಈಗ ಹಾಕಿರುವ ದೂರಿನಲ್ಲಿ ಯಾವ ಥರ ಅಂಶ ಇದೆಯೋ ಇಲ್ವೋ ಅಂತ ಕೋರ್ಟ್ ಅವರು ನಿರ್ಧಾರ ಮಾಡ್ತಾರೆ, ಯಾವುದು ಟ್ರಯಲ್ ಕೋರ್ಟ್ ಅವರು. ಬಟ್ 17A ಬಗ್ಗೆ ಹೈಕೋರ್ಟ್ ಅವರು ಏನು ನಿರ್ಧಾರ ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಈಗ 17A ಅಡಿಯಲ್ಲಿ ತನಿಖೆಗೆ ಒಪ್ಪಿಗೆಯನ್ನು ತನಿಖಾಧಿಕಾರಿ ಅಂದರೆ ತನಿಖಾ ಸಂಸ್ಥೆನೇ ಕೇಳಬೇಕಾ? ಅದರ ಬಗ್ಗೆ ಸ್ಪೆಸಿಫಿಕೇಶನ್ ಇದೆಯಾ? ಜನಸಾಮಾನ್ಯರಿಗೆ ಮತ್ತೆ ಬರುತ್ತೆ, ಹಾದಿ ಬೀದಿ ಲೋಗೋರೆಲ್ಲ ಬಂದು ಕೇಳಿಬಿಡ್ತಿದ್ದಾರೆ ಅಂತ.
ಇದು 17A ಟೆಕ್ಸ್ಟಲ್ಲಿ ಅನ್ಲೈಕ್ 19 ಒಳಗೆ ಎರಡು ಪ್ರಾವಿಷನ್ ಇದೆ. ಒಂದು ತನಿಖಾಧಾರಿನೇ ಕೇಳಬೇಕು, ಇನ್ವೆಸ್ಟಿಗೇಟಿಂಗ್ ಆಫೀಸರೇ ಕೇಳಬೇಕು. ಇನ್ವೆಸ್ಟಿಗೇಷನ್ ಆಫೀಸರ್ ಕೇಳಿದಂಥ ಹಂತದಲ್ಲಿ ಅವ್ರ ಬದಲಿ ಯಾರು ಪ್ರೈವೇಟ್ ಕಂಪ್ಲೇಂಟ್ ಕೇಳಿದ್ರೆ ಆವಾಗ ನೀವು ಶೋಕಾಸ್ ನೋಟಿಸ್ ಕೊಟ್ಟು ಆರೋಪಿಯ ಹೇಳಿಕೆಯನ್ನು ತಗೊಂಡು ಮುಂದುವರಿಬೇಕು ಅಂತ ಕಾನೂನು ಮಾಡಿದ್ದಾರೆ 19ಅಲ್ಲಿ. ಓಕೆ. ಆದರೆ 17A ಏನಿದೆ ಅಂದರೆ ಬರೀ ಪೊಲೀಸಿಗೆ ಮಾತ್ರ ಅನ್ವಯ ಆಗುತ್ತೆ, ಬೇರೆ ಯಾರೂ ಇಲ್ಲ ಅದರೊಳಗೆ, ಟೆಕ್ಸ್ಟ್ ಒಳಗಿಲ್ಲ. ಅಂದರೆ 17A ಟೆಕ್ಸ್ಟ್ ಒಳಗೆ ಪ್ರೈವೇಟ್ ಕಂಪ್ಲೇಂಟ್ ಬಗ್ಗೆ ಏನೂ ಹೇಳಿಲ್ಲ. ಓಕೆ. ಆದರೆ ಯೂಶುವಲ್ ಕಾನೂನಲ್ಲಿ ಒಂದು ಕಂಪ್ಲೇಂಟನ್ನು ಒಬ್ಬ ದೂರುದಾರ ಪೊಲೀಸು ಕೊಡ್ಬೋದು ಅಥವಾ ಕೋರ್ಟ್ ಕೊಡ್ಬೋದು. ಕೋರ್ಟ್ ಕೊಟ್ಟಿದ್ದಂಥ ಹಂತದಲ್ಲಿ ಕೋರ್ಟ್ ಅವರು ಎರಡು ರೀತಿ ಮಾಡ್ಬೋದು. ಒಂದು ಕಾಗ್ನೆನ್ಸ್ ತಗೊಂಡು ನಾನೇ ಈ ಕೇಸನ್ನು ವಿಚಾರಣೆ ಮಾಡ್ತೀನಿ ಅಂತ ಹೇಳ್ಬೋದು, ಅಥವಾ ಇದರೊಳಗೆ ತನಿಖೆ ಬೇಕಾಗಿದೆ ಅದಕ್ಕೆ ಪೊಲೀಸವರು FIR ಮಾಡಿ ತನಿಖೆ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬೋದು. ಯಾವಾಗ ತನಿಖೆ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಆವಾಗಲೂ FIR ಆಗ್ಬಿಡುತ್ತೆ. ಹೌದು ಹೌದು. ಅದಕ್ಕೋಸ್ಕರ ಹೈಕೋರ್ಟ್ ಅವರು ಜಸ್ಟಿಸ್ ನಾಗ್ ಪ್ರಸನ್ನ ಅವರೇ ಒಂದು ಆರ್ಡರ್ ಮಾಡಿದ್ದಾರೆ, ನೀವು ಡೈರೆಕ್ಟ್ ಪೊಲೀಸ್ ಹತ್ರ ಹೋದರೆ 17A ಇಲ್ದಂಗೆ FIR ಆಗಲ್ಲ, ಆದರೆ ನೀವು ಇದಕ್ಕೆ ಎಲ್ಲಿಗೆ ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ರೆ ಕಡ್ಡಾಯವಾಗಿ FIR ಆಗುತ್ತೆ. ಅದಕ್ಕೋಸ್ಕರ ಈ ಪೊಲೀಸವರು ಏನು 17A ತಗೋಬೇಕು ಅದೇ ಅಂಶ ಅದೇ ಕಂಡೀಷನನ್ನು ಒಬ್ಬ ದೂರುದಾರ ಕೂಡ ತಗೋಬೇಕು. ಕೋರ್ಟ್ಗೆ ಹೋಗೋ ಪೂರ್ವದಲ್ಲೇ ಅವನು ಹೋಗಿ 17A ಪರ್ಮಿಷನ್ ತೊಗೊಂಡು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು, ಇಲ್ಲಾರೆ ಆ ಪ್ರೈವೇಟ್ ಕಂಪ್ಲೇಂಟ್ ಎಂಟರ್ಟೈನ್ ಮಾಡಿಕೊಡ್ದು. ಆದರೆ 17A ತಗೋಬೇಕು ಅಂದರೆ ಯಾರು ಕಡ್ಡಾಯ? ಅಲಿಗೇಷನ್ ಶುಡ್ ಬಿ ಇನ್ ರಿಲೇಷನ್ ಟು ಆ್ಯಕ್ಷನ್ ಟೇಕನ್ ಆರ್ ರೆಕಮೆಂಡೇಶನ್ ಮೇಡ್, ನಾಟ್ ಅದರ್ವೈಸ್. ಓಕೆ ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಆ ಅಂಶಗಳು ಒಳಗೊಂಡಿದ್ರೆ ಮಾತ್ರ 17A ಅಪ್ಲೈ ಆಗುತ್ತೆ. ಅಲ್ಲಿಗೆ ಈ ಪ್ರಕರಣದಲ್ಲಿ 17A ಪ್ರಶ್ನೆನೇ ಬರೋದಿಲ್ಲ. ಈಗ ಆದ್ದರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದಿರುವಂತಹ PCRನಲ್ಲಿ ನ್ಯಾಯಾಧೀಶರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಳ್ಬೋದು, ಗವರ್ನರ್ ಏನು ಹೇಳಿದ್ರು ಏನು ಬಿಟ್ಟರು ಅನ್ನೋದನ್ನು ಕನ್ಸಿಡರೇ ಮಾಡಬೇಕಾಗಿಲ್ಲ ಅಂತ. ಈಗ ನನಗೆ ಗೊತ್ತಿರೋ ಪ್ರಕಾರ ನನ್ನ ಮಾಹಿತಿಯಲ್ಲಿರೋದು ಎರಡು ಕಂಪ್ಲೇಂಟ್ ಪ್ರೈವೇಟ್ ಕಂಪ್ಲೇಂಟ್ ಪೆಂಡಿಂಗ್ ಇದೆ. ಹೌದು. ಒಂದು ಪ್ರೈವೇಟ್ ಕಂಪ್ಲೇಂಟ್ ಅಬ್ರಹಂ ಅವರು ಹಾಕಿದ್ದಾರೆ, ಇನ್ನೊಂದು ಪ್ರೈವೇಟ್ ಕಂಪ್ಲೇಂಟ್ ಕೃಷ್ಣ ಅವರು ಹಾಕಿದ್ದಾರೆ. ಅಬ್ರಹಂ ಹಾಕಿರುವಂಥ ಕಂಪ್ಲೇಂಟಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿ ಬೇರೆ ಪಬ್ಲಿಕ್ ಸರ್ವೆಂಟ್ಸು ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೇ ಕೃಷ್ಣ ಅವರು ಹಾಕಿರುವಂಥ ಕಂಪ್ಲೇಂಟಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಕುಟುಂಬ ಅವರು ಬಿಟ್ಟರೆ ಬೇರೆ ಯಾರೂ ಪಬ್ಲಿಕ್ ಸರ್ವೆಂಟ್ಸ್ ಇಲ್ಲ. ಈ ಅಂಶ ಸ್ವಲ್ಪ ಭಾಳ ಕ್ರಿಟಿಕಲ್ ಆಗುತ್ತೆ. ಯಾಕೆ ಅಂದರೆ ಅಬ್ರಾಮ್ ಅವ್ರ ಕಂಪ್ಲೇಂಟಲ್ಲಿ 17A ಸಿದ್ದರಾಮಯ್ಯ ಅವರ 17A ತೊಗೊಂಬಂದರೂ ಕೂಡ, ನಾಳೆ ದಿವಸ ಅದು ಅಪೋಲ್ಡ್ ಆಗಿ ತೊಗೊಂಬಂದರೂ ಕೂಡ ಬೇರೆ ಎಲ್ಲ ಯಾರ್ಯಾರು ಪಬ್ಲಿಕ್ ಸರ್ವೆಂಟ್ಸ್ ಇದ್ದಾರೆ ಅವ್ರಿಗೆ 17A ಇಲ್ದಂಗೆ ಕೋರ್ಟ್ ಮುಂದೆ ಹೋಗೋಕ್ಕಾಗಲ್ಲ. ಅವ್ರಿಗೂ ಕೂಡ 17A ಬೇಕಾಗುತ್ತೆ. ಅದು ಅಧಿಕಾರ ಇರೋದು ಸರ್ಕಾರದ ಹತ್ರ. ಅದೇ ಈ ಸ್ನೇಹಮಯಿ ಕೃಷ್ಣ ಹಾಕಿರೋ ಕಂಪ್ಲೇಂಟಲ್ಲಿ ಬರೀ ಸಿದ್ದರಾಮಯ್ಯ ಇದ್ದಾರೆ, ಬೇರೆ ಯಾವ ಪಬ್ಲಿಕ್ ಸರ್ವೆಂಟ್ಸ್ ಇಲ್ಲ. ಅದಕ್ಕೋಸ್ಕರ 17A ಪ್ರಾವಿಷನ್ ಸಿದ್ದರಾಮಯ್ಯ ಅವ್ರಿಗೆ ಅಪ್ಲೈ ಆಗಿಲ್ಲ ಅಂದರೆ ಟ್ರಯಲ್ ಕೋರ್ಟ್ ಅವರು ಇನ್ ಅಕಾರ್ಡೆನ್ಸ್ ವಿತ್ ಲಾ ಮುಂದುವರಿಬೋದು. ಸೊ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಬೇಕು ಏನಾಗುತ್ತೆ ಅಂತ. ಎಸ್, ಬಂದೇ ಇರಿ ಸರ್. ಅಶ್ವಥ್ ನಾರಾಯಣ್ ರೀ, ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರವನ್ನು ಅಲ್ಲಾಡಿಸೋ ಪ್ರಯತ್ನ ಗವರ್ನರನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಿ, ರಾಜಭವನವನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಿ. ಅಜಿತ್, ಇವತ್ತು ಕೋರ್ಟಲ್ಲಿ 2 ಕೇಸ್ ಇತ್ತು. ಒಂದು ಸರ್ಕಾರದ ಇಬ್ಬರು ಪ್ರಮುಖ ವ್ಯಕ್ತಿಗಳು, DCM DK ಶಿವಕುಮಾರ್ ಅವ್ರದ್ದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಚೀಫ್ ಮಿನಿಸ್ಟ್ರು ಸಿದ್ದರಾಮಯ್ಯವ್ರದ್ದು ಒಂದು ಕಡೆ. ಎರಡು ಯಾವುದರಲ್ಲಿ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳು. ಒಂದು ಚುನಾಯಿತ ಸರ್ಕಾರದ ಪ್ರತಿನಿಧಿಗಳ ಮೇಲೆ ಈ ರೀತಿ ಕೋರ್ಟಲ್ಲಿ ಇವತ್ತು ವಾರಗಟ್ಟಲೆ ಗಂಟೆಗಟ್ಟಲೆ ಆರ್ಗ್ಯುಮೆಂಟ್ ನಡೀತಿದೆ ಅಂತ ಕೇಳಿದ್ರೆ ಸುಮ್ಮನೆ ನಡೆಯುತ್ತಾ ಅದ್ರದ್ದು? ಮತ್ತು ಗವರ್ನರ್ ಇದಕ್ಕೆ ಸ್ಯಾಂಕ್ಷನ್ಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸುಮ್ಮನೆ ಕೊಟ್ಟಿದ್ದಾರೆ? ಅವ್ರು ಕ್ಲಿಯರಾಗಿ ಹೇಳಿದರೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ, ನಾನು ಹಲವಾರು ಕಾನೂನು ತಜ್ಞರ ಅಭಿಪ್ರಾಯಗಳನ್ನು ಕೇಳಿ ನಾನು ಇದನ್ನು ರೆಫರ್ ಮಾಡಿರ್ತಕ್ಕಂಥದ್ದು ಅಂತ ಕ್ಲಿಯರಾಗಿ ಗವರ್ನರ್ ಹೇಳಿದ್ದಾರೆ. ದಾಖಲಾತಿಗಳ ಮೇಲೇ ಹೇಳಿದರು. ಇವತ್ತು ಸಿಂಗ್ವಿಯರ್ ಆರ್ಗ್ಯುಮೆಂಟ್ ಮಾಡ್ತಾ 136 ಜನ ಎಲೆಕ್ಟ್ ಮಾಡಿರ್ತಕ್ಕಂಥ ಚೀಫ್ ಮಿನಿಸ್ಟರ್ನ ನಿಮ್ಮ ಇಷ್ಟ ಬಂದಂಗೆ ಇಳಿಸ್ಲಿಕ್ಕಾಗಲ್ಲ, ಸರ್ಕಾರವನ್ನು ವಜಾ ಮಾಡಲಿಕ್ಕೆ ನೀವು ಹುನ್ನಾರ ಮಾಡ್ತೀರ, ಪೊಲಿಟಿಕಲ್ ಆಗಿ ಆರ್ಗ್ಯುಮೆಂಟ್ ನಡೀತು. ಅಲ್ಲಿ ಇವತ್ತು ಮೂಡಾದು ಕೇಸಸ್ಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಆಗ್ಬೋದು, ಅಬ್ರಾಮ್ ಅವರಿಗೂ ಪ್ರದೀಪ್ ಆಗಿ ಕೊಟ್ಟಿರ್ತಕ್ಕಂಥದ್ದು ದಾಖಲೆಗಳ ಆಧಾರದ ಮೇಲೆ ಅವರು ಕಂಪ್ಲೇಂಟನ್ನು ಮಾಡಿರ್ತಕ್ಕಂಥದ್ದು.
ದಾಖಲೆಗಳ ಆಧಾರದ ಮೇಲೆ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳನ್ನ ಡಿಫೆಂಡ್ ಮಾಡ್ಕೋಬೇಕು. ಇವೆಲ್ಲವನ್ನು ಬಿಟ್ಟು ಕೇಸ್ಗೆ ಹೋಗೇ ಇಲ್ಲ ಸರ್. ಅಲ್ಲಲ್ಲ, ಅಂದರೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ಈಗ ನಾವು ರಮೇಶ್ ಬಾಬು ಅವರು ಗಂಗಾಧರ್ ಮೂರ್ತಿ ಅವರು ಕೂತ್ಕೊಂಡು ಇಲ್ಲಿ ಡಿಬೇಟಲ್ಲಿ ಚರ್ಚೆ ಮಾಡ್ದಂಗೆ ಹೈಕೋರ್ಟ್ ಆರ್ಗ್ಯೂ ಮಾಡ್ತಾ ಇದ್ರು ಅವರು ಸಿಂಘ್ವಿ ಅವರು. ಈ ದಾಖಲಾತಿಗಳ ಆಧಾರದ ಮೇಲೆ ಅವ್ರು ಏನು ಹೇಳ್ತಾರೆ, ಒಂದು ಇವ್ರು ಬೇಕು ಅಂದಾಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯ ಪರವಾಗಿ ವಾದ ಮಾಡೋದಕ್ಕೆ ಬಂದಿದ್ದಾರೆ. ರಿಟ್ ಅರ್ಜಿ ಹೇಳ್ತಾ ಇರೋದು ಗವರ್ನರ್ ಕೊಟ್ಟಿರೋ ಸ್ಯಾಂಕ್ಷನ್ ತಪ್ಪು ಅಂತ. ಅದು ಹೌದು, ಅಷ್ಟೇ ಇರೋದು. ಅಲ್ಲ, ಅಲ್ಲಿ ಏನು ಹೇಳ್ತಾರೆ, ಇದರಲ್ಲಿ 14 ಸೈಟ್ ನನಗೆ ನ್ಯಾಯಯುತವಾಗಿ ಬಂದು ಅನ್ಯಾಯವಾಗಿ ಬಂದು ಮುಖ್ಯಮಂತ್ರಿಗಳ ವಾದನೇ ಇಲ್ಲ. ಅಲ್ಲಿ ಅರ್ಜಿದಾರರ ಪರವಾಗಿ ಬಂದಾಗ ಆರ್ಗ್ಯುಮೆಂಟ್ ಆಗ್ತದೆ. ಇಲ್ಲಿ ಸಿಂಘ್ವಿ ಅವರು ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಒಂದು ರೀತಿ ಹೇಳ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಪತ್ರಗಳಿಗೆ ಸಹಿ ಮಾಡಿಲ್ಲ, ಆಸ್ ಎ ಮುಖ್ಯಮಂತ್ರಿಯಾಗಿ ಒಂದಕ್ಕೂ ಇವರು ಅರ್ಜಿ ಕೊಟ್ಟಿಲ್ಲ, ಸೈನ್ ಮಾಡಿಲ್ಲ, ರೆಕಮೆಂಡೇಶನ್ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿಲ್ಲ ಅಂದಮೇಲೆ ಇವ್ರ ಪರವಾಗಿ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಮಾಡಬೇಕಾಗಿತ್ತು? ಇವ್ರು ಹೇಗೆ ಇವ್ರು ಇರ್ತಕ್ಕಂಥವ್ರು ಮಿಸ್ಸಸ್ತಾದರೆ ಇವ್ರ ಪರವಾಗಿ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಮಾಡಬೇಕಾಗಿತ್ತು ಸರ್ಕಾರ? ಕ್ಯಾಬಿನೆಟಿಂಗ್ ಮಾಡಿ ಗವರ್ನರ್ಗೆ ರಿಪೋರ್ಟನ್ನು ಯಾಕೆ ಕೊಡಬೇಕಾಗಿತ್ತು? ಬಿಟ್ಬಿಡ್ಬೇಕಾಯ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಶ್ರೀಮತಿಯವ್ರ ಮೇಲೆ ಇರ್ತಕ್ಕಂಥ ಕೇಸಸ್ಸು, ಮಲ್ಲಿಕಾರ್ಜುನು ಪಾರ್ವತಮ್ಮನಿಗೆ ಸಂಬಂಧಪಟ್ಟಂಥ ಕೇಸು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಪೇಜಲ್ಲಿ ಉತ್ತರ ಕೊಟ್ಬಿಟ್ಟು ಸುಮ್ಮನೆ ಇರಬೇಕಾಯ್ತು. ಕ್ಯಾಬಿನೆಟ್ ಕರೆಯುವಂಥದ್ದು ಏನಿತ್ತು? ಇದಕ್ಕೆ ಕ್ಯಾಬಿನೆಟ್ ಕರೆದು ತೀರ್ಮಾನ ಮಾಡುವಂಥದ್ದು ಏನಿತ್ತು? ಯಡಿಯೂರಪ್ಪನವ್ರಿಗೆ ಸ್ಯಾಂಕ್ಷನ್ ಕೊಟ್ಟಾಗ ಸಿದ್ದರಾಮಯ್ಯನವ್ರು ಹೇಳಿದರು. ಅವತ್ತು ಯಡಿಯೂರಪ್ಪನವ್ರು ಕ್ಯಾಬಿನೆಟ್ ತೀರ್ಮಾನ ಮಾಡಿದಾಗ ಅವತ್ತು ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಏನು ಆರ್ಗ್ಯುಮೆಂಟ್ ಮಾಡೋರು, ಇವತ್ತು ಇದನ್ನು ಅವತ್ತು ತೆಗೆದುಕೊಂಡಂಥ ತೀರ್ಮಾನಗಳು ಅಪ್ಲೈ ಆಗಲ್ಲ. ಇವತ್ತು ನೀವು ಮಾಡಿದ್ರಲ್ಲ ಕ್ಯಾಬಿನೆಟ್ ಸಭೆ? ಅಲ್ಲ ಸರ್, ಅವತ್ತು ಸಭೆ ಮಾಡಿದರು, ಆದರೆ ಅವತ್ತು ಯಡಿಯೂರಪ್ಪನವ್ರಿಗೆ ನೋಟಿಸೇ ಕೊಡದೇ ಒಂದೇ ಸಲ ಸ್ಯಾಂಕ್ಷನ್ ಕೊಟ್ಟರು. ಅಲ್ಲಿ ಒಂದು ನಿಮಿಷ, ಅಲ್ಲೂ ಸಹ ಖಾಸಗಿ ವ್ಯಕ್ತಿಗಳೇ ದೂರು ಕೊಟ್ಟಿದ್ದು, ಅದ್ರ ವಿರೋಧ ಪಕ್ಷದ ನಾಯಕರೇನು ದೂರು ಕೊಟ್ಟಿಲ್ಲ. ಅವತ್ತು ಶರೀಫ್ ಅಂತ ಯಾರೊಬ್ಬ ಒಬ್ಬರು ಮತ್ತು ಇನ್ನೊಬ್ಬರು ಬಾಲರಾಜ್, ಸಿರಾಜುದ್ದೀನ್ ಬಾಷಾ ಮತ್ತು ಬಾಲರಾಜ್ ಅಂದ್ರೆ ಖಾಸಗಿ ದೂರುಗಳನ್ನು ಕೊಟ್ಟಿದ್ರು. ಇವತ್ತು ಅದೇ ರೀತಿ ಇಬ್ಬರು ಖಾಸಗಿ ವ್ಯಕ್ತಿಗಳೇ ದೂರು ಕೊಟ್ಟಿರ್ತಕ್ಕಂಥ ಆ ದೂರಿನ ಮೇಲೆ ಗವರ್ನರ್ ಕ್ರಮ ತೆಗೆದುಕೊಂಡಿದ್ರು. ಇದಕ್ಕೆ ಉತ್ತರಾಖಂಡದಲ್ಲಿ, ಮಹಾರಾಷ್ಟ್ರದಲ್ಲಿ, ಮತ್ತೊಂದು ತಮಿಳುನಾಡಿನ ಆ ಕೇಸಸ್ಸೇ ಬೇರೆ, ಈ ಕೇಸಸ್ಸೇ ಬೇರೆ. ಅಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ತೀರ್ಮಾನಗಳನ್ನು, ಬಿಲ್ಗಳನ್ನು ಕೆಲವು ಕ್ಲಿಯರ್ ಮಾಡಿಲ್ಲ ಅನ್ನತಕ್ಕಂಥದ್ದು ಇರುತ್ತೆ ಕೇಸು. PCL ಆ್ಯಕ್ಟಲ್ಲಿ ಅಲ್ಲಿ ಗವರ್ನರ್ ಹತ್ರ ಹೋಗಿರಲಿಲ್ಲ ಕೇಸು. ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದೇನು, ಅವ್ಯವಹಾರದ ಮೇಲೆ ಹೋಗಿರ್ತಕ್ಕಂಥದ್ದು ಕಂಪ್ಲೇಂಟು. ತಮಿಳ್ನಾಡು ಗೌರ್ನಮೆಂಟ್ ಕಳಿಸಿರ್ತಕ್ಕಂಥ ರೆಕಮೆಂಡೇಶನ್ನ ತಮಿಳ್ನಾಡು ಗವರ್ನರು ರೆಫ್ಯೂಸ್ ಮಾಡಿರ್ತಕ್ಕಂಥ ಅವ್ಯವಹಾರದ ಮೇಲೆ ಬಿಲ್ಲನ್ನು ವಜಾ ಮಾಡಿಲ್ಲ, ಅವ್ರದ್ದು ರೆಫ್ಯೂಸ್ ಮಾಡಿಲ್ಲ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕೆಲವು ತೀರ್ಮಾನಗಳ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿರೋದು. ಅದಕ್ಕೆ ಇದು ಉದಾಹರಣೆ ಕೊಡುವಂಥದ್ದಲ್ಲ. ನಮ್ಮ ಗವರ್ನರ್ 11 ಬಿಲ್ ವಾಪಸ್ ಕಳಿಸಿದಾರಲ್ಲ, ಆ ರೀತಿ ಅಲ್ಲ ಸರ್, ಕೆಲವೆಲ್ಲ ಇರುತ್ತೆ, ಕ್ಲಾರಿಫಿಕೇಶನ್ ಕೇಳ್ತಾರೆ, ವಾಪಸ್ ಕಳಿಸ್ತಾರೆ. ನಮ್ಮ ಸರ್ಕಾರ ಇದ್ದಾಗ ಗವರ್ನರ್ ಎಷ್ಟೋ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ನಮ್ಮದೇ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಗವರ್ನರ್ಗಳು BJP ಸರ್ಕಾರದ ಕೆಲವು ಪಾಸ್ ಮಾಡಿರ್ತಕ್ಕಂಥ ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫೈ ಮಾಡಿದ್ಮೇಲೆ ಕ್ಲಿಯರ್ ಮಾಡಿದ್ದಾರೆ. ಅದನ್ನು ಸರ್ಕಾರ ವಜಾ ಮಾಡೋಣ. ಇವತ್ತು ಸರ್ಕಾರ ವಜಾ ಮಾಡಲಿಕ್ಕೆ ಗವರ್ನರ್ ಹೋಗಿಲ್ಲ, ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಅಂತ ಗವರ್ನರ್ ತೀರ್ಮಾನ ಮಾಡಿಲ್ಲ. ವಿಚಾರಣೆಗೆ ಅವಕಾಶ ಮಾಡೋದಕ್ಕೂ ಆಗೋದಿಲ್ಲ. ಸಿದ್ದರಾಮಯ್ಯನವರ ರಿಟ್ ಅರ್ಜಿ 2ನೇ ದಿನದ ವಿಚಾರಣೆ ಮುಗಿದಿದೆ, 31ನೇ ತಾರೀಕು ಮುಂದೆ ಹೋಗಿದೆ. ಅಂತಿಮವಾಗಿ ಜಡ್ಜ್ಮೆಂಟ್ನಿಂದ ಸಿದ್ದರಾಮಯ್ಯನವರೇನು ನಿರೀಕ್ಷೆ ಮಾಡ್ತಿದ್ದಾರೆ, ದೂರುದಾರರೇನು ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಬೇರೆ, ಜನಸಾಮಾನ್ಯರಾದ ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಂದು ರಾಜಭವನವನ್ನು ಪೊಲಿಟಿಕಲಿ ಯೂಸ್ ಮಾಡಿಕೊಳ್ಳೋಕೆ ಆಗದೇ ಇರುವಂಥದ್ದು ಒಂದು ಜಡ್ಜ್ಮೆಂಟ್ ಬರಬೇಕು. ಹಾಗಂತ ಅಧಿಕಾರದಲ್ಲಿರೋರು ಅನ್ಕ್ವಶ್ಚನೇಬಲ್ ಆಗಿ ಹೋಗಿರಬಾರ್ದು. ಆ ರೀತಿಯಾದಂಥ ಒಂದು ಜಡ್ಜ್ಮೆಂಟಿನ ಅವಶ್ಯಕತೆ ಇದೆ. ನನಗನ್ಸುತ್ತೆ ಆ ಜಡ್ಜ್ಮೆಂಟ್ ಏನಿದ್ರು ಕೂಡ ಮ್ಯಾಟರ್ ಸುಪ್ರೀಂ ಕೋರ್ಟ್ಗೆ ಹೋದಾಗ, ಅಂದರೆ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಈ ಲಾಗಳನ್ನು ಲೇಡ್ಔಟ್ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತಿಮವಾಗಿ ಏನು ಹೇಳುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಪ್ರಕರಣದಲ್ಲಿ. ಒಂದು ರಾಜಕೀಯವಾಗಿ ತಕ್ಷಣದ ಪರಿಣಾಮಗಳೇನು ಅಂತಕ್ಕಂಥದ್ದು ನಮ್ಗೆ ರಾಜಕೀಯವಾಗಿ ಇರ್ತಕ್ಕಂಥ ಕುತೂಹಲ. ಒಂದು ವೇಳೆ ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆಯನ್ನು ನೀಡದೇ ಇರತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸ್ಯಾಂಕ್ಷನ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಮ್ಯಾಟರ್ ಲೋವರ್ ಕೋರ್ಟಿಗೆ ಬರುತ್ತೆ, ಮೇಂಟೈನಬಿಲಿಟಿ ಮ್ಯಾಟರ್ ಲೋವರ್ ಕೋರ್ಟ್ ಬರುತ್ತೆ. ಒಂದು ವೇಳೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದ ಸಂದರ್ಭದಲ್ಲೂ ಕೂಡ ಇದು ಮ್ಯಾಟರ್ ಅಗೇನ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸ ಕಾನೂನಿನ ಅಮೆಂಡ್ಮೆಂಟ್ಗಳ ನಂತರ ಕಾನೂನಾತ್ಮಕವಾಗಿ ಏನಾಗುತ್ತೆ ಅಂತಕ್ಕಂಥದ್ದು ಒಂದು ಅಂಶ ಬೇರೆ, ಆದರೆ ರಾಜಕೀಯವಾಗಿ ಏನಾಗುತ್ತೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿರ್ತಕ್ಕಂಥ ನಾನು ರಾಜಕಾರಣ ಶುರುವಾಗಿದೆ ಅಂತ ಹೇಳಲ್ಲ, ಒಂದು ಚರ್ಚೆ ಮಾತ್ರ ಶುರುವಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಇಳಿಸಲೇಬೇಕಾದ ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ ಯಾರು ಬಂದು ಕುಳಿತುಕೊಳ್ತಾರೆ, ಏನಾಗುತ್ತೆ, ಇವೆಲ್ಲ ಅಂಶಗಳು ಪೊಲಿಟಿಕಲಿ ಬಹಳ ಮುಖ್ಯ ಆಗ್ತವೆ. ಯಾಕಿಷ್ಟೊಂದು ಕುತೂಹಲ ಈ ಪ್ರಕರಣದ ಬಗ್ಗೆ ಇದೆ, ಈಗ ಸ್ಯಾಂಕ್ಷನ್ ಬಗ್ಗೆ ಇದೆ. ಒಂದು ವೇಳೆ ಹೈಕೋರ್ಟ್ ಇದನ್ನು ಎತ್ತಿ ಹಿಡಿದ್ರೆ ಸ್ಯಾಂಕ್ಷನನ್ನು,
ಲೋವರ್ ಕೋರ್ಟ್ FIR ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಎಷ್ಟೇ ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರನ್ನ ಸಮರ್ಥಿಸ್ಕೊಂಡ್ರೂ ಕೂಡ ಒಂದು ಸಲ FIR ದರ್ಜ್ ಆದರೆ ಮುಖ್ಯಮಂತ್ರಿಗಳ ಪೊಸಿಷನ್ಗೆ ಸಂಚಕಾರ ಬರುತ್ತೆ ಅನ್ನೋ ಕಾರಣ. ರಮೇಶ್ ಬಾಬು ಅವರು 17A ಅಡಿಯಲ್ಲಿ ತನಿಖಾಧಿಕಾರಿಗಳ ಮಾತ್ರ ಸ್ಯಾಂಕ್ಷನ್ನಿಗೆ ಪರ್ಮಿಷನ್ ತಗೊಳ್ಬೇಕು ಅಂತಂದರೆ ಅಂದರೆ ಜನಸಾಮಾನ್ಯರಿಗೇನು ಅವಕಾಶನೇ ಇಲ್ಲ. ಇವ್ರು ಹೋಗಿ TJ ಅಬ್ರಾಮ್ ಮೈಸೂರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರೀ. ಆ ಕಂಪ್ಲೇಂಟ್ ಮೇಲೆ ಆಕ್ಷನ್ ಆಗಲಿಲ್ಲ. ಆಕ್ಷನ್ ಆಗದೆ ಇದ್ದಾಗ ಅವರು ರಾಜ್ಯಪಾಲರ ಹತ್ರ ಬಂದಿರೋದು, ಕೋರ್ಟಿಗೆ ಹೋಗಿರೋದು. ಅದನ್ನೇ ಹೇಳಿದ್ದು ನಿಮಗೆ, ಇದು ಪೊಲಿಟಿಕಲಿ ಮೋಟಿವೇಟೆಡ್ ಹೇಗೆ ಅಂತೇಳಿ ಭಾಳ ಚೆನ್ನಾಗಿ ಅವ್ರು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ ಪ್ರಶಾಂತ್ ನಾಥ್ ಅವರು. ನೋಡಿ, ಒಂದು ತಾವೇನು ಕೋರ್ಟ್ ಮಾಡ್ತಾ ಇದ್ದೀರಾ, ಇವ್ರು ತಗೊಂಡೋಗಿ ಲೋಕಾಯುಕ್ತಕ್ಕೆ, ಅವ್ರು ಈ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಯಾರು? ಅಬ್ರಾಹಂ ಅವರು. ಅದಕ್ಕೆ ಮುಂಚೆ ನನ್ನ JDS ಸ್ನೇಹಿತರು ಹೇಳೋರು, ನಾವು ಡಿಸೆಂಬರ್ಲೇ ಕೊಟ್ಬಿಟ್ಟಿದ್ದು ಲೋಕಾಯುಕ್ತಕ್ಕೆ, ಅಲ್ಲೂ ಕೊಟ್ಟಿದ್ದು, ಮೈಸೂರಿಗೂ ಕೊಟ್ಟಿದ್ದು ಕಮಿಷನರ್ಗೆ ಅಂತೇಳಿ. ಅವರು ಯಾವಾಗಲೂ ಸಹ ಹಿಂದಿಂದ ಗುಂಡು ಹೊಡೆಯೋದು JDSಗೆ ಭಾಳ ಚೆನ್ನಾಗಿ ಪ್ರೊಫೆಷನಲ್ ಕರಗತ ಆಗ್ಬಿಟ್ಟಿದೆ. ಆಗಲೇ ನನ್ನ ಸ್ನೇಹಿತರು BJP ಸ್ನೇಹಿತರು ಅದನ್ನ ಹಂಗೆ ಜಂಪ್ ಮಾಡೋರು ಹೇಳ್ಬಿಟ್ಟು, ಯಡಿಯೂರಪ್ಪನವ್ರ ಮೇಲೆ ಯಾರು ಸಿರಾಜುದ್ದೀನ್ ಪಾಷಾ ಮತ್ತು ಬಾಲರಾಜ್ ಇಬ್ಬರು ಅಡ್ವೊಕೇಟು ಶಿವಮೊಗ್ಗದವರು ಪಿಟಿಷನ್ ಕೊಟ್ಟರು ಅಂಡರ್ ದ ಇನ್ಸ್ಟಿಗೇಷನ್ ಆಫ್ JDS. ಅವತ್ತು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳ್ಸೋಕ್ಕೆ ಅವರೇ ಕಾಣ್ಕತ್ತರು. ಇವತ್ತು ಒಂದು ಪದ ಬಳಕೆ ಮಾಡೋರು ನಮ್ಮ ಪಕ್ಷದ ಲಾಯರು ಅಂತೇಳಿ, ಪ್ರದೀಪ್ ಅವ್ರಿಗೆ ಲಾಯರ್ ಅಲ್ಲ, ಪ್ರದೀಪ್ ಈಸ್ ಎ ಸ್ಪೋಕ್ಸ್ ಪರ್ಸನ್ ಆಫ್ ದ JDS ಪಾರ್ಟಿ. ಡಿಸೆಂಬರ್ಲಿ ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಇವರು ಗವರ್ನರ್ ಮನೆಗೆ ಹೋಗಿ ಅವತ್ತೇ ಪಿಟಿಷನ್ ಕೊಟ್ಟಿದ್ದಾರೆ. ಸುಮಾರು 22 ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಆವತ್ತು ಸ್ಯಾಂಕ್ಷನ್ ಕೊಡಲಿಲ್ಲ ಗವರ್ನರು. ಆವತ್ತು ಇವ್ರು ಹೋದಾಗ ಕುಮಾರಸ್ವಾಮಿಗೆ ಇವ್ರು ಭಾಳ ಪ್ರೆಸರ್ ಮಾಡ್ತಾರೆ, ಅವನ್ನ ಲೀಗಲ್ ಒಪಿನಿಯನ್ ತಗೋತೀನಿ ಹೋಗಿ ಅಂತ ಕಳಿಸ್ತಾರೆ. ಈಗ ಮೊನ್ನೆ ಈ ಲೀಗಲ್ ಒಪಿನಿಯನ್ ಎಲ್ಲೂ ಕೊಟ್ಟು ಮಾಡಲ್ಲ. ಅಬ್ರಾಮ್ದು, ಸಾಯಿ ಕೃಷ್ಣದು, ಇವ್ರದ್ದು ಎಲ್ಲ ಸೇರಿಸಿ ಈಗ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಈಗ ಸಂದೀಪ್ ಪಾಟೀಲ್ ಅವರು ಭಾಳ ಚೆನ್ನಾಗಿ ಇಂಟರ್ಪ್ರಿಟ್ ಮಾಡೋರು. 2015ರಲ್ಲಿ ಯಡಿಯೂರಪ್ಪನವ್ರ ಕೇಸಿಗೆ ಸಂಬಂಧಪಟ್ಟಂತೆ ಭಾರದ್ವಾಜ್ ಅವ್ರು ಕೊಟ್ಟಂಥ ಸ್ಯಾಂಕ್ಷನ್ಗೆ ಸಂಬಂಧಪಟ್ಟಂತೆ ಜಜ್ಮೆಂಟ್ ಬಂದಿದೆ. 2018ರಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಅಮೆಂಡ್ಮೆಂಟ್ ಆದಮೇಲೆ ಈಗ ಇವ್ರು ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ನು, IO ಕೊಡೋ ಸ್ಯಾಂಕ್ಷನು ಪ್ರೈವೇಟ್ ಪಾರ್ಟಿಗೆ ಕೊಟ್ಟಿದ್ದಾರೆ. ವೆದರ್ ಇಟ್ ಈಸ್ ಮೇಂಟೇಬಲ್ ಆರ್ ನಾಟ್, ಅದೇ ಈಗ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು. ಅಶ್ವಥ್ ನಾರಾಯಣ ಅವರು ಹೇಳಿದ್ರು ಪೊಲಿಟಿಕಲ್ ಆರ್ಗ್ಯುಮೆಂಟ್ ಆಯಿತು. ಅಂದ್ರೆ ನಿಮ್ಮ ಆರ್ಗ್ಯುಮೆಂಟ್ ಜನಸಾಮಾನ್ಯರು ದೂರ ತಗೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ, ಕಾನೂನಲ್ಲಿ ಅವಕಾಶ ಇದೆ. ಹೆಂಗೆ? ಅದು ಸೆಕ್ಷನ್ 19ನಲ್ಲಿ ಹೋಗ್ಬೇಕಂತ ಹೇಳ್ತಾರೆ. ಸೆಕ್ಷನ್ 19 ತನಿಖೆ ಆದ್ಮೇಲೆ ಇಲ್ಲ, ಒಂದು ನಿಮಿಷ. ಅದೇನಂದ್ರೆ ನಮ್ಮಲ್ಲಿ ಕನ್ಫ್ಯೂಷನ್ ಬಂದಾಗ, ಈಗ ನಿಮ್ದು ಒಂದು ವಾದ ಇದೆ, ನಂದು ಒಂದು ವಾದ ಇದೆ. ಫೈನಲಿ ಯಾರು ಕೋರ್ಟ್ ಅಷ್ಟು ಕಮ್ ಟು ದ ಕನ್ಕ್ಲೂಷನ್. ಇದ್ರಲ್ಲಿ ಹೋಗ್ಬೇಕು, ಅದ್ರಲ್ಲಿ ಹೋಗ್ಬೇಕು. ಪ್ರೈವೇಟ್ಗೂ ಇದೆ, ಇನ್ವೆಸ್ಟಿಗೇಷನ್ ಆಫೀಸರ್ಗೂ ಇದೆ. ಈಗ ಅವ್ರು ಕೊಟ್ಟಿರೋದು ಸೆಕ್ಷನ್ 17, ಅದು ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ. ಅದು ಇದ್ರಲ್ಲಿ ಮಾಡ್ಬೋದೋ ಇಲ್ವಾ, ಪ್ರೈವೇಟ್ ಜನ ಕಂಪ್ಲೇಂಟ್ ಕೊಡ್ಬೋದೋ ಇಲ್ವೋ. ಸೊ ಖಂಡಿತ ಪ್ರೈವೇಟ್ ಪರ್ಸನ್ಸ್ ಆಲ್ಸೋ ಕ್ಯಾನ್ ಫೈಲ್ ದ ಕಂಪ್ಲೇಂಟು. ಸ್ಯಾಂಕ್ಷನ್ ಯಾವುದ್ರಲ್ಲಿ ಕೊಡಬೇಕು? 17ನಲ್ಲಿ ಕೊಡಬೇಕು, 19ನಲ್ಲಿ ಕೊಡಬೇಕು. ಪ್ರಶಾಂತ್ ನಾಥ್ ಅವ್ರು ಹೇಳೋದಂಗೆ ಇದು ಟೆಕ್ನಿಕಲ್ ಸಬ್ಜೆಕ್ಟು. ಎಗೇನ್ ಅಲ್ಟಿಮೇಟ್ಲಿ ಕೋರ್ಟ್ ಹ್ಯಾಸ್ ಟು ಗಿವ್ ದ ವರ್ಡಿಕ್ಟ್, ಕೋರ್ಟ್ ಜಜ್ಮೆಂಟ್ ಮೇಲೆ. ಮತ್ತೆ ಇದ್ಯಾವುದೋ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಬಂತು, ಫೈನಲ್ಲ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಎಗೇನ್ ಹ್ಯಾಸ್ ಟು ಗಿವ್, ಮತ್ತೆ ಅದು ಫೈನಲ್ಲ. ಇನ್ನೊಂದು ಯಾವುದೋ ಪ್ರಕರಣ ಇನ್ನೇನೋ ಹೊಸ ಬೆಳವಣಿಗೆ ಆದಾಗ ಅವತ್ತು ಮತ್ತೆ ರಿವ್ಯೂ ಆಗುತ್ತೆ. ನನ್ನ ಪ್ರಶ್ನೆ ಕೋರ್ಟ್ ಜಜ್ಮೆಂಟ್ಗೆ ಸಂಬಂಧಿಸಿದ್ದಾಗಿರಲಿಲ್ಲ, ಕಾನೂನಿನ ಡೆಫಿನೇಷನ್ಗೆ ಸಂಬಂಧಿಸಿದಂತ. ಕಾನೂನು ಡೆಫಿನೇಷನ್ ಅಲ್ಲಿ ಪ್ರೈವೇಟ್ ಪಾರ್ಟಿ ಕೊಡೋದಕ್ಕೆ ಅವಕಾಶ ಇದೆ, ಅದನ್ನ ಡಿಸ್ಪ್ಯೂಟೇ ಮಾಡಲ್ಲ, ಕೊಟ್ಟಿದ್ದಾರೆ. ಬಟ್ ಇವತ್ತು ಸ್ಯಾಂಕ್ಷನ್ ಕೊಟ್ಟಿರೋದು ಗವರ್ನರು 2 ತಪ್ಪುಗಳು ಮಾಡಿದ್ದಾರೆ. ಒಂದು, ಸೆಕ್ಷನ್ 17ನಲ್ಲಿ ಕೊಟ್ಟಿರ್ತಕ್ಕಂಥ ತಪ್ಪು ಇವತ್ತು ಸಿಂಗ್ಯೂರ್ ಆರ್ಗ್ಯುಮೆಂಟ್ ಪ್ರಕಾರ. ಎರಡನೇದು, ಬೆಳಿಗ್ಗೆ 11 ಗಂಟೆಗೆ ಕಂಪ್ಲೇಂಟ್ ಕೊಟ್ಟರೆ ರಾತ್ರಿ 9 ಗಂಟೆಗೆ ಸ್ಯಾಂಕ್ಷನ್. ಅದಕ್ಕೆ ಮುಂಚೆ ಪಾಪ ಸ್ಯಾಂಕ್ಷನ್ ಅಲ್ಲ, ಶೋಕಾಸ್ ನೋಟಿಸು. ಇಲ್ಲ, ಶೋಕಾಸ್ ನೋಟಿಸ್ ಆದ್ಮೇಲೆ ಸ್ಯಾಂಕ್ಷನ್. 3 ಜನನು ಸೇರಿಸಿ ಒಂದರಲ್ಲೇ ಸ್ಯಾಂಕ್ಷನ್ ಕೊಟ್ಬಿಟ್ರು. ಬೇರೆ ಬೇರೆ ಕಂಪ್ಲೇಂಟು, ಡಿಸೆಂಬರ್ಲಿ ಒಂದು ಕಂಪ್ಲೇಂಟು, ಇವ್ರದ್ದೊಂದು ಕಂಪ್ಲೇಂಟು, ಆಮೇಲೆ ಇನ್ನೊಂದು ಕಂಪ್ಲೇಂಟು. 3 ಜನರು ಸೇರಿಸಿ ಒಂದರಲ್ಲೇ ಸ್ಯಾಂಕ್ಷನ್ ಕೊಟ್ಟರು. ಅಫೆನ್ಸ್ಗಳು, ಅಲಿಗೇಷನ್ಸ್ ಬೇರೆ ಬೇರೆ. ಸಂದೀಪ್ ಪಾಟೀಲ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಸಾಯಿ ಕೃಷ್ಣ ಅವ್ರು ಕೊಟ್ಟಿರ್ತಕ್ಕಂಥ ಅಲಿಗೇಷನ್ ಬೇರೆ, ಅಬ್ರಾಮ್ ಮಾಡಿರ್ತಕ್ಕಂಥ ಅಲಿಗೇಷನ್ ಬೇರೆ, ಪ್ರದೀಪ್ ಅವ್ರು ಮಾಡಿರ್ತಕ್ಕಂಥ ಅಲಿಗೇಷನ್ ಬೇರೆ. ಕಾಮನ್ ಆಗಿ ಎಲ್ಲನೂ ಸೇರಿಸಿ ಒಂದರಲ್ಲೇ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲ, ಫ್ಯಾಕ್ಟ್ಸ್ ಬೇರೆ ಬೇರೆ ಇದೆ. ಅಲ್ಲ, ಸೆಂಟೆನ್ಸ್ ಬರೆಯುವಾಗ ಅದರಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ 2 ದೂರುಗಳು ನನ್ನ ಹತ್ರ ಬಂದಿದ್ದಾವೆ ಅಂತ ಗವರ್ನರ್ ಬಂದಿದ್ದಾರೆ. ವಿಷಯ ಅದೇ. ಈಗ ಅದನ್ನೇ ಈಗ ನಮ್ಮ ಸೈಡ್ ಆರ್ಗ್ಯುಮೆಂಟ್ ಆಗಿದೆ. ಸಿದ್ದರಾಮಯ್ಯರ ಪರವಾಗಿ ಸಿಂಗ್ವೇರ್ ಅವರು ಏನು ಅಡ್ರೆಸ್ ಮಾಡಬೇಕೋ ಮಾಡಿದ್ದಾರೆ. ಈಗ ಅದರ್ ಸೈಡ್ ಮಾಡಬೇಕು. ಭಾಳ ಪೆಕ್ಯುಲರ್ ಥಿಂಗು. ಈಗ ಭಾಳ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಸಾಯಿ ಕೃಷ್ಣಗೆ, ಪ್ರದೀಪ್ ಅವ್ರಿಗೂ ಅಪಿಯರ್ ಆಗ್ತಾ ಇದ್ದಾರೆ, ಅವ್ರಿಗೆ ಗವರ್ನರ್ಗೂ ಅಪಿಯರ್ ಆಗ್ತಾ ಇದ್ದಾರೆ. ಹೇಗೇನು ಅವ್ರ ವರ್ಷನ್ ಏನಿದೆ, ಅವರ ಡಿಫೆನ್ಸ್ ಏನಿದೆ, ಅವರ ಸೈಟೇಷನ್ಗಳು, ಅಂದರೆ ನಾವೇನು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂತ ಹೇಳಿದ್ರೆ ಏನೇನು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಏನಿದೆ, ಅವ್ರ ಮೆಟೀರಿಯಲ್ ಏನಿದೆ, ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಪ್ಲೇಸ್ ಬಿಫೋರ್ ದ ಕೋರ್ಟ್. ಅಲ್ಟಿಮೇಟ್ಲಿ ಕೋರ್ಟ್ ಹ್ಯಾಸ್ ಟು ಕಮ್ ಟು ದ ಕನ್ಕ್ಲೂಷನ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ಕೋರ್ಟ್ ತೀರ್ಮಾನದ ಇದು ಫೈನಲ್ ಆಗಂತ ಹಂಗಂತ ಹೇಳಿ ಒಂದು ಪ್ರಶ್ನೆ. 4 ಅರ್ಜಿಗಳು ಇನ್ನೂ ಗವರ್ನರ್ ಟೇಬಲ್ ಮೇಲೆ ಬಾಕಿ ಇರುವಾಗ ಹೆಂಗೆ ಇದನ್ನ ಅಪರೂಪದ ಅವಸರವನ್ನು ಗವರ್ನರ್ ತೋರಿಸಿದ್ದಾರೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಕರೆಕ್ಟ್ ಇತ್ತಲ್ವ? ಅದು
ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ ಕೊಡ್ರಿ. ಎಲ್ಲ ಒಂದೇ ಇರುವಾಗ ಬಾಕಿ ಇದ್ರೇನು ತಪ್ಪೇನಿದೆ? ಎಲ್ಲವೂ ಸಬ್ಜೆಕ್ಟ್ ಎಲ್ಲ ಒಂದೇ, ಎಲ್ಲವೂ ಮೂಡ ಹಗರಣದ ಮೇಲೆ ಜಲ್ಲೆ ಅವರ ಮೇಲೆ, ನಿರಾಣಿ ಅವರ ಮೇಲೆ, ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅರ್ಜಿಗಳು ಬಾಕಿ ಇದಾವೆ. ಅಲ್ಲ, ನೀವು ತನಿಖೆ ಮಾಡಿ ಬೇಡ ಅಂತ ಹೇಳಿದ್ರು ಯಾರು? ತನಿಖೆ ಮುಗಿದಿದೆ ಸರ್, ಚಾರ್ಜ್ ಶೀಟ್ ಹಾಕೋದಕ್ಕೆ ಸರ್ಕಾರ ಕ್ರಮ ತಗೊಳ್ಳಿ. ಅದಕ್ಕೆ ಗವರ್ನರ್ದೇನು ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ. ಈಗ ಇವ್ರನ್ನ ವಜಾ ಮಾಡಿದ್ರಲ್ಲ, ಯಾರನ್ನ ಮುಖ್ಯಮಂತ್ರಿ ಯಾರು ಇದ್ರ ಕೇಸ್ನಲ್ಲಿ, ಯಾವುದು ವಾಲ್ಮೀಕಿ ನಿಗಮದ ಕೇಸಲ್ಲಿ ರಾಜೀನಾಮೆ ತೊಗೊಂಡ್ರಲ್ಲ, ಯಾವ ಥರ ತೊಗೊಂಡ್ರು? ಗವರ್ನರ್ ಪರ್ಮಿಷನ್ ತೊಗೊಂಡಿದ್ರಾ? ಅದು ಪೊಲಿಟಿಕಲ್ ಡಿಸಿಷನ್, ರಾಜಕೀಯ ನಿರ್ಧಾರ. ಸರ್, ಈಗ ಜಲ್ಲೆ ಅವ್ರ ಮೇಲೆ ರಾಜಕೀಯ ನಿರ್ಧಾರ ಇವರು ಸಿದ್ದರಾಮಯ್ಯ ಅವ್ರು ತಗೊಳಕ್ಕಾಗತ್ತ? ನನಗನ್ಸುತ್ತೆ ಅದಕ್ಕೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನ್ನ ಮೇಲೆ ತನಿಖೆ ಮಾಡಿ. ಕುಮಾರಸ್ವಾಮಿ ಪ್ರಕರಣ ಬಿಟ್ಟು ಜೊಲ್ಲೆ ನಿರಾಣಿ ಪ್ರಕರಣದಲ್ಲಿ ಆಡಳಿತಾತ್ಮಕ ನಿರ್ಣಯ ತೆಗೆದುಕೊಂಡಿರೋದ್ರಿಂದ ಅದಕ್ಕೆ ಸ್ಯಾಂಕ್ಷನ್ ಅವಶ್ಯಕತೆ ಇದೆ ರಾಜ್ಯಪಾಲರು. ಕುಮಾರಸ್ವಾಮಿ ಹೇಳಿದ್ರೆ ಏನು ಅವಶ್ಯಕತೆ? ಸರ್ಕಾರ ಎನ್ಕ್ವೈರಿ ಮಾಡೋದು ಬೇರೆ, ಸ್ಯಾಂಕ್ಷನ್ ಕೇಳಿರ್ತಕ್ಕಂಥದ್ದು ಸ್ಯಾಂಕ್ಷನ್ ನಾನು ಪ್ರೈವೇಟ್ ಪಾರ್ಟಿಗಳು ಕೇಳಿರ್ತಕ್ಕಂಥದ್ದು. ಈಗ ಸರ್ಕಾರ ಕ್ರಮ ತಗೋಬೋದಲ್ಲ? ಹೆಂಗ್ ಕ್ರಮ ತಗೊಳ್ತಾರೆ ಈಗ? ಈ ವಿಚಾರಣೆ ನಡೆದಾಗ ಸರ್ಕಾರ ಕ್ರಮ ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಸರ್? ಮೊನ್ನೆ ನಮ್ಮ ಕಾಂಗ್ರೆಸ್ ವಕ್ತಾರರು JDS ಹಿಂದಿನ ಬಾಗಿಲಿಂದ ಒಡೆಯೋದ್ರಲ್ಲಿ ಸೀಮರು ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಮೇಲೆ ನಾವು ಅಲಿಗೇಷನ್ ಮಾಡಿ ಅವರ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿ ಸಂತೋಷ್ ಹೆಗಡೆ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಪ್ರೆಸ್ ಮೀಟ್ ಮಾಡಿ ನಾವೇ ಮಾಡ್ತಾ ಇರೋದು ಅಂತಲೇ ಹೇಳಿದ್ವಿ. ಅದರಲ್ಲೇ ಹಿಂದಿನ ಬಾಗಿಲಲ್ಲಿ ಹೊಡೆಯೋ ಪ್ರಶ್ನೆನೇ ಇಲ್ಲ. ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಯಾರೇ ಮಾಡಿರಲಿ, ಭ್ರಷ್ಟಾಚಾರ ಆಗಿದೆ ಈ ರಾಜ್ಯದಲ್ಲಿ ಅಂತಂದರೆ ಎಲ್ಲರನ್ನೂ ಪ್ರಶ್ನೆ ಮಾಡೋ ಹಕ್ಕು ಕುಮಾರಸ್ವಾಮಿ ಅವ್ರಿಗಾಗಲಿ, ದೇವೇಗೌಡರಿಗಾಗಲಿ, ನನಗಾಗಲಿ, ರಮೇಶ್ ಬಾಬುಗಲ್ಲಿ ಎಲ್ರಿಗೂ ಕೊಟ್ಟಿದೆ ಈ ಪ್ರಜಾಪ್ರಭುತ್ವ ಸಂವಿಧಾನದ ಅಡಿಯಲ್ಲಿ. ಆ ಪ್ರಶ್ನೆ ಮಾಡೋ ಧೈರ್ಯ ಇದ್ದಿದ್ದು ಕುಮಾರಸ್ವಾಮಿಗಿತ್ತು. ಆ ಧೈರ್ಯ ಮಾಡಿ ಯಡಿಯೂರಪ್ಪನವ್ರ ವಿರುದ್ಧನೂ ಮಾಡಿದ್ರು. ಅವತ್ತಿನ ಸರ್ಕಾರದಲ್ಲಿ 17 ಜನ ಮಂತ್ರಿಗಳು ಜೈಲಿಗೆ ಹೋಗುವಂಥ ವ್ಯವಸ್ಥೆ ಸೃಷ್ಟಿಯಾಯಿತು. ಅದು ಸಂತೋಷ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಲೋಕಾಯುಕ್ತರಿದ್ದಂಥ ಸಂದರ್ಭದಲ್ಲಿ. ಈಗ ಸಿದ್ದರಾಮಯ್ಯನವ್ರನ್ನ ಪ್ರದೀಪ್ ಕರ್ಕೊಂಡು ಕುಮಾರಸ್ವಾಮಿಯವರು ಗವರ್ನರ್ ಮನೆಗೆ ಹೋಗಿದ್ರು. ಎಸ್, ಹೋಗಿದ್ದು ನಿಜ, ತಪ್ಪೇನು? ಒಂದು ಕುಟುಂಬದಲ್ಲಿ ಇಷ್ಟೊಂದು 62 ಕೋಟಿ ಅವರೇ ಹೇಳ್ಕೊಂಡಂಗೆ ಭ್ರಷ್ಟಾಚಾರ ಆಗಿದೆ ಅಂದರೆ ಪ್ರಶ್ನೆ ಮಾಡಬಾರ್ದಾ? ಯಾಕೆ ಮಾಡಬಾರ್ದು? ಹಂಗಾರೆ JDS ಅಂದ ತಕ್ಷಣ ಪೊಲಿಟಿಕಲಿ ಮೋಟಿವೇಟೆಡ್, ಹಂಗಾರೆ ಏನು ಬೇಕಾದ್ರೂ ಮಾಡ್ಬೋದಾ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು? ನೈತಿಕತೆ ಇದ್ದರೆ ರಾಜೀನಾಮೆ ಕೊಡಬೇಕು. ಈ 16 ಜನ ಮುಖ್ಯಮಂತ್ರಿಗಳನ್ನು, 16 ಜನ ಶಾಸಕರನ್ನು, 16 ಜನ ಇವ್ರನ್ನೆಲ್ಲ ರಾಜೀನಾಮೆ ಕೇಳಿದ್ದೀರಿ, ಹೌದಲ್ವಾ? ನೀವು ನೈತಿಕತೆ ಇದ್ದರೆ, ನೀವು ನಿಜವಾದ ಅಡ್ವೊಕೇಟೇ ಆಗಿದ್ದರೆ ನೀವು ತನಿಖೆಗೆ ಒಳಪಡಿ ಸ್ವಾಮಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.